ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯನ್ನು ಅಲಂಕರಿಸಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡುತ್ತಿರುವ ಪೂಜ್ಯ ಗುರುಗಳಿಗೆ ಭಕ್ತಿಯಿಂದ ಅಭಿನಂದಿಸಿ ಈ ಸತ್ಸಂಗದಲ್ಲಿ ಭಾಗಿಯಾಗಿರುವ ಹಿರಿಯರೇ, ತಾಯಿಯರೇ, ಸಮಸ್ತ ದೈವಗಳೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರ. ನಮ್ಮ ಹಿರಿಯರು ಹಿಂದಿನವರು ಬಹಳ ವಿವೇಕಿಗಳು. ಅವರಿಗೆ ಸಮಾಜ ದಿಕ್ಕು ತಪ್ಪಿದಾಗ, ಸಮಾಜ ಹಾದಿ ಬಿಟ್ಟಾಗ ಮತ್ತೆ ವಾಪಸ್ ಹಾದಿಯೊಳಗೆ ತರೋದು ಹೇಗೆ ಅಂತ ಗೊತ್ತಿತ್ತು. ಅದಕ್ಕೆ ಅವರು ಅನೇಕ ಉಪಕ್ರಮಗಳನ್ನು ರೂಢಿ ಮಾಡಿದರು. ಮನುಷ್ಯನಾದವನು ಸ್ವಭಾವತಃ ಸಂದರ್ಭಕ್ಕೆ ಅನುಗುಣವಾಗಿ ತನ್ನ ಗುಣವನ್ನು, ಸ್ವಭಾವವನ್ನು ಬದಲಿ ಮಾಡಿಕೊಳ್ತಾನೆ. ಗುಣ ಸ್ವಭಾವ ಬದಲಿ ಮಾಡಿಕೊಂಡು ಸ್ವೇಚ್ಛಾಚಾರದಿಂದ ಮನುಷ್ಯ ನಡೆದರೆ ಸಮಾಜದ ಹದ ತಪ್ಪುತ್ತದೆ. ಒಂದು ಸಾರಿ ಸಮಾಜದ ಹದ ತಪ್ಪಿತು ಅಂದರೆ, ಒಂದು ಸರಿ ಸಮಾಜ ದಾರಿ ಬಿಟ್ಟು ಅಂದರೆ ವಾಪಸ್ ಅದನ್ನು ದಾರಿಗೆ ತರೋದು ಬಹಳ ಕಷ್ಟ. ಹಾದಿ ಬಿಟ್ಟು ನಡೆಯೋದಕ್ಕೆ ಬಹಳ ಕಡಿಮೆ ಸಮಯ ಹಿಡಿತದೆ. ಆದರೆ ಸರಿಯಾದ ಹಾದಿಗೆ ಸಮಾಜವನ್ನು ತರೋದಕ್ಕೆ ಬಹಳ ಸಮಯ ಹಿಡಿತದೆ. ಇದು ನಮ್ಮ ಹಿಂದಿನ ಹಿರಿಯರಿಗೆ ಗೊತ್ತಿತ್ತು. ಅದಕ್ಕೆ ಅವರು ಏನು ವಿಚಾರ ಮಾಡಿದರು ಅಂದರೆ, ಮನುಷ್ಯನಾದವನು ಸಮಾಜದಲ್ಲಿ ತಪ್ಪೋದಕ್ಕಿಂತ ಮುಂಚೆ, ಹಾದಿ ಬಿಡೋದಕ್ಕಿಂತ ಮುಂಚೆ, ತಪ್ಪು ದಾರಿಯೊಳಗಡೆ ಹೋಗೋದಕ್ಕಿಂತ ಮುಂಚೆನೆ ಅವ್ರಿಗೆ ಏನಾದರೂ ಒಂದು ನಿಯಂತ್ರಣ ಬೇಕಲ್ಲ ಅಂತ ಆಲೋಚನೆ ಮಾಡಿ ಇಂಥ ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದು, ದೇವಾಲಯಗಳಲ್ಲಿ ಆರಾಧನೆಗಳನ್ನು ಮಾಡೋದು, ಆ ಆರಾಧನೆಯ ಮೂಲಕ ಎಲ್ಲರೂ ಒಂದು ಕಡೆ ಸೇರಿ ನಾಲ್ಕಾರು ವಿಚಾರಗಳನ್ನು ಚಿಂತನೆ ಮಾಡೋದು. ಹಾಗೆ ಚಿಂತನೆ ಮಾಡ್ತಾ 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 ಸ್ವತಃ ನಾವು ಎಲ್ಲಿ ತಪ್ತಾ ಇದ್ದೇವೆ ಅಂತ ತಿಳ್ಕೊಳ್ಳೋದನ್ನ ಹಿಂದಿನ ಹಿರಿಯರು ರೂಢಿ ಮಾಡಿಕೊಟ್ಟರು. ನಮ್ಮ ಹಿರಿಯರು ನಮಗೇನು ಕಲಿಸಿದ್ದಾರೆ ಅಂದ್ರೆ, ನಮ್ಮ ದೇಶದ ಹಿರಿಯರು ಏನು ಕಲಿಸಿದ್ದಾರೆ ಅಂದ್ರೆ, ಇಂಥ ಒಳ್ಳೆಯ ಆಲೋಚನೆಗಳನ್ನು ಮಾಡೋದನ್ನು ಕಲಿಸಿದ್ದಾರೆ. ಈಗ ಶ್ರಾವಣ ಮಾಸ ಇದೆಯಲ್ಲ, ಈ ಶ್ರಾವಣ ಮಾಸದಲ್ಲಿ ಎಲ್ಲಾ ಕಡೆನೂ ಪ್ರವಚನ, ಸಂಕೀರ್ತನ, ಸತ್ಸಂಗಗಳನ್ನು ಆಯೋಜನೆ ಮಾಡ್ತಾರೆ. ಕೆಲವು ಊರುಗಳಲ್ಲಂತೂ ಒಂದು ತಿಂಗಳು ಪೂರ್ತಿ ಪ್ರವಚನ ಇಡ್ತಾರೆ. ಇನ್ನು ಕೆಲವು ಊರುಗಳಲ್ಲಿ ಸೋಮವಾರ ಮಾತ್ರ ಆಯೋಜನೆ ಮಾಡ್ತಾರೆ. ಇನ್ನು ಕೆಲವು ಊರುಗಳಲ್ಲಿ 8 ದಿನ, 10 ದಿನ, 11 ದಿನ, 4 ದಿನ, 5 ದಿನ, ಯಾರ್ಯಾರಿಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಪ್ರವಚನವನ್ನು ಆಯೋಜನೆ ಮಾಡ್ತಾರೆ. ಬರೀ ಶ್ರಾವಣ ಅಷ್ಟೇ ಅಲ್ಲ,
ಕಾರ್ತಿಕದೊಳಗೂ ಪ್ರವಚನ ಮಾಡಿಸ್ತಾರೆ, ಮಹಾನವಮಿಯೊಳಗೆ ಪ್ರವಚನ ಮಾಡಿಸ್ತಾರೆ, ಶಿವರಾತ್ರಿ ಒಳಗೆ ಪ್ರವಚನ ಮಾಡಿಸ್ತಾರೆ, ಬಸವ ಜಯಂತಿ ಬಂದ್ರೆ ಪ್ರವಚನ ಮಾಡ್ತಾರೆ. ಏನಾದ್ರೂ ಒಂದು ಸಂದರ್ಭ ಬಂತು ಅಂದ್ರೆ, ಉತ್ಸವ ಬಂತು ಅಂದ್ರೆ, ಹಬ್ಬ ಹರಿದಿನ ಬಂತು ಅಂದ್ರೆ, ಆ ಹಬ್ಬ ಹರಿದಿನನ ನೆಪ ಮಾಡಿಕೊಂಡು ಸತ್ಸಂಗ, ಪ್ರವಚನ, ಸಂಕೀರ್ತನ ಮಾಡುವ ಪದ್ಧತಿಯನ್ನ ಹಿಂದಿನ ನಮ್ಮ ಹಿರಿಯರೇ ಹಾಕಿಕೊಟ್ಟಿದ್ದಾರೆ. ಯಾಕೆ ಇದನ್ನು ಮಾಡಿದ್ರು, ಯಾಕೆ ಸತ್ಸಂಗ ಮಾಡಬೇಕು ಅಂತ ಅವರು ವಿಚಾರ ಮಾಡಿದ್ರು ಅಂದ್ರೆ, ಸತ್ಸಂಗ ಮಾಡೋದ್ರಿಂದ ನಮಗೆ ನಮ್ಮ ದೋಷಗಳು ಏನು ಅನ್ನೋದು ಗೊತ್ತಾಗುತ್ತೆ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ರಿ. ನಾವು ಎಲ್ಲಿ ತಪ್ತಾ ಇದ್ದೀವಿ ಅನ್ನೋದು ಬಹಳ ಜನರಿಗೆ ನಮಗೆ ಗೊತ್ತಾಗೋದಿಲ್ಲ. ಮಂದಿ ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಬೇರೆಯವರು ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ಪಟ್ಟಂತ ನಮಗೆ ಗೊತ್ತಾಗ್ತದೆ. ಸ್ವತಃ ನಾವು ಏನ್ ತಪ್ಪು ಮಾಡ್ತಿದ್ದೀವಿ, ನಾವು ಏನ್ ತಪ್ಪು ಮಾತಾಡ್ತಿದ್ದೀವಿ ಅನ್ನೋದು ನಮ್ಮ ಕಲ್ಪನೆ ಬರೋದಿಲ್ಲ, ನಮಗೆ ಕಾಣಿಸೋದಿಲ್ಲ. ಹಳ್ಳ್ಯಾಗ ಅನ್ನೋದಿಲ್ಲ, ಬೆನ್ನಿಗೆ ಕಣ್ಣು ಇಲ್ಲ. ನಮ್ಮ ತಪ್ಪು ನಮಗೆ ಗೊತ್ತಾಗುವುದಿಲ್ಲ. ಮತ್ತು ತಪ್ಪು ಗೊತ್ತಾದರೂ ನಾವು ಯಾರು ತಿಳ್ಕೊಂಡು ಬದಲಿಯಾಗುವಷ್ಟು ಸೂಕ್ಷ್ಮ ಸ್ವಭಾವದ ಮಂದಿ ಇರೋದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಏನು ವಿಚಾರ ಮಾಡಿದ್ರು ಅಂದ್ರೆ, ಕೊನೆ ಪಕ್ಷ ಇಂಥ ಸಂದರ್ಭದೊಳಗಾದರೂ ಯಾರಾದರೂ ಬಲ್ಲವರು ಬಾಯಿಯಿಂದ ಒಳ್ಳೆಯ ವಿಚಾರಗಳನ್ನು ಕೇಳಿದಾಗ, ಸತ್ಸಂಗ ಮಾಡಿದಾಗ, ಸಚ್ಚಿಂತನೆ ಮಾಡಿದಾಗ ಸ್ವಂತ ದೋಷಗಳು ತಿಳಿದು, ಸ್ವಂತ ತಪ್ಪುಗಳು ತಿಳಿದು ತಿದ್ದಿಕೊಳ್ಳುವ ಪ್ರಯತ್ನವನ್ನ ಮನುಷ್ಯ ಮಾಡ್ತಾನೆ ಅಂತ ಆಲೋಚನೆ ಮಾಡಿ ಹಿಂದಿನ ಹಿರಿಯರು ಇದನ್ನ ಆಲೋಚನೆ ಮಾಡಿದ್ರು. ನಾನು ನಿಮ್ಗೊಂದು ಉದಾಹರಣೆ ಕೊಡಬೇಕು, ಸತ್ಸಂಗ ಎಷ್ಟು ಪರಿಣಾಮ ಬೀರುತ್ತದೆ ಅನ್ನೋದು. ನೀರು ಇರ್ತದಲ್ಲ, ನೀರು, ಆ ನೀರು ಧೂಳು ಮತ್ತು ಮಣ್ಣಿನೊಳಗಡೆ ಬಿತ್ತು ಅಂದ್ರೆ ರಾಡಿ ಅಥವಾ ರೊಜ್ಜು ಆಗಿ ಪರಿವರ್ತನೆ ಆಗುತ್ತೆ. ನೀರಿನೊಳಗೆ ರಾಡಿ ಇರೋದಿಲ್ಲ, ಕೆಸರು ಇರೋದಿಲ್ಲ, ರೊಜ್ಜು ಇರೋದಿಲ್ಲ. ನೀರು ಧೂಳಿನ ಮೇಲೆ ಬಿತ್ತು, ಮಣ್ಣಿನ ಮೇಲೆ ಬಿತ್ತು ಅಂದ್ರೆ ರಾಡಿ ಆಗಿ ಪರಿವರ್ತನೆ ಆಗಿ ಬಿಡ್ತದೆ. ಅದೇ ನೀರನ್ನ ಬೇವಿನ ಗಿಡದ ಬೇರು ಹೀರಿಕೊಳ್ತು ಅಂದ್ರೆ ಆ ನೀರು ಕಹಿಯಾಗಿ ಪರಿವರ್ತನೆ ಆಗುತ್ತೆ. ಅಲ್ಲ, ನೀರಿನೊಳಗೇನು ಕಹಿ ಇಲ್ಲ, ಬೇವಿನ ಗಿಡದ ಬೇರು ಹೀರಿಕೊಂಡಿದ್ರಿಂದ ನೀರು ಕಹಿಯಾಗಿ ಬದಲಿ ಆಗುತ್ತದೆ. ಅದೇ ನೀರನ್ನ ನಿಂಬೆ ಹಣ್ಣಿನ ಗಿಡದ ಬೇರು ಹೀರಿಕೊಳ್ತು ಅಂದ್ರೆ ಅದು ಹುಳಿಯಾಗಿ ಪರಿವರ್ತನೆ ಆಗುತ್ತದೆ. ನೀರಿನೊಳಗೆ ಹುಳಿ ಇಲ್ಲ, ನೀರಿನೊಳಗೆ ಕಹಿ ಇಲ್ಲ, ಬೇರು ನೀರನ್ನ ಕಹಿ ಮತ್ತು ಹುಳಿ ಮಾಡಿ. ಹಂಗೆ ಮಾವಿನ ಗಿಡ ಹೀರ್ಕೊಂಡ್ರೆ ಸಿಹಿ ಆಗ್ತದೆ, ಬಾಳೆ ಗಿಡ ಹೀರ್ಕೊಂಡ್ರೆ ಸಿಹಿ ಆಗ್ತದೆ. ಒಂದೊಂದು ಗಿಡ ಹೀರಿಕೊಂಡ್ರೆ ಒಂದೊಂದು ರುಚಿ ನೀರಿಗೆ ಬರ್ತದೆ. ಅದೇ ನೀರು ಸ್ವಾತಿ ಕಾಲದೊಳಗಡೆ ಸಮುದ್ರದ ಮೇಲ್ಭಾಗದಲ್ಲಿ ಬಾಯಿ ತೆರೆದಂಥ ಕಪ್ಪೆ ಚಿಪ್ಪಿನೊಳಗಡೆ ಬಿತ್ತು ಅಂದ್ರೆ ಲಕ ಲಕ ಹೊಳೆಯುವಂಥ ಮುತ್ತಾಗ್ತದೆ. ಅಲ್ಲ ಅಲ್ಲ, ನೀರು ಒಂದೇ. ಒಂದರ ಸಂಘ ಮಾಡಿ ರಾಡಿ ಆಯಿತು, ಒಂದರ ಸಂಘ ಮಾಡಿ ಕಹಿ ಆಯಿತು, ಮತ್ತೊಂದರ ಸಂಘ ಮಾಡಿ ಸಿಹಿ ಆಯಿತು, ಮಗದೊಂದರ ಸಂಘ ಮಾಡಿ ಹುಳಿ ಆಯಿತು, ಇನ್ನು ಯಾವುದೋ ಒಂದು ಸಂಘ ಮಾಡಿ ಮುತ್ತಾಯಿತು. ರಾಡಿನ ನಾವು ನೋಡೋದು ಹೇಗೆ? ನಾವು ಹೋಗೋ ಹಾದಿಯೊಳಗಡೆ ರಾಡಿ ಇತ್ತು ಅಂದ್ರೆ, ಕೆಸರು ಇತ್ತು ಅಂದ್ರೆ ನಾವು ಮುಖ ಕಿವುಚ್ತೀವಿ, ಅಸಹ್ಯ ಮಾಡಿಕೊಳ್ತೀವಿ, ಮನಸ್ಸಿಗೆ ಕಸಿವಿಸಿ ಮಾಡಿಕೊಳ್ತೀವಿ. ಅದನ್ನು ತುಳಿಯಾಕೂ ನಮಗೆ ಮನಸ್ಸಿಗೆ ಬರೋದಿಲ್ಲ. ರಾಡಿ ಕಹಿ ನಮ್ಮ ಬಾಯಿಗೆ ಬಂತು ಅಂದ್ರೆ ಕಿರಿಕಿರಿ ಆಗ್ತದೆ, ಹುಳಿ ನಮ್ಮ ಬಾಯಿಗೆ ಬಂತು ಅಂದ್ರೆ ಒಂಥರ ಆಗ್ತದೆ, ಸಿಹಿ ನಮ್ಮ ಬಾಯಿಗೆ ಬಂತು ಅಂದ್ರೆ ಮತ್ತಿನ್ನೇನೇನೋ ಏನೇನೋ ವಿಚಾರ ಬರ್ತದೆ.
ಕಹಿ ತಯಾರಿ ಮಾಡಿದ್ದು, ಸಿಹಿ ತಯಾರಿ ಮಾಡಿದ್ದು, ಹುಳಿ ತಯಾರಿ ಮಾಡಿದ್ದು, ಕೆಸರು ತಯಾರಿ ಮಾಡಿದ್ದು, ಈ ಎಲ್ಲ ತಯಾರಿ ಆಗೋದಕ್ಕೆ ಒಂದೇ ವಸ್ತು ಕಾರಣ, ಅದು ನೀರು. ಹೆಂಗ ನೀರು ಒಂದೊಂದರ ಸಂಘ ಮಾಡಿದಾಗೂ ಒಂದೊಂದು ರೂಪ, ಒಂದೊಂದು ಆಕಾರ, ಒಂದೊಂದು ಗುಣ ಪಡೀತದೋ, ಹಾಗೆ ಮನುಷ್ಯರಾದ ನಮಗೆ ಸತ್ಸಂಗ ಸಿಕ್ತು ಅಂದ್ರೆ, ಸದ್ಗುರುಗಳು ಸಿಕ್ಕರು ಅಂದ್ರೆ, ಸಚ್ಚಿಂತನೆ ಸಿಕ್ತು ಅಂದ್ರೆ, ನಮ್ಮ ವಿಚಾರ, ಆಚಾರ, ಆಲೋಚನೆ, ಸ್ವಭಾವ, ಗುಣ, ವರ್ತನೆಗಳು ಕೂಡ ಬೇರೆ ಬೇರೆ ಆಗ್ತವೆ. ಹಿಂದಿಯೊಳಗೊಂದು ಮಾತಿದೆ, ಜೈಸೆ ಸಂಘ ವೈಸೆ ರಂಗ್. ನಾವು ಎಂಥವ್ರ ಸಂಘ ಮಾಡ್ತೇವೋ ಅಂಥದ್ದು ಗುಣ ನಮ್ಮೊಳಗೆ ಬರ್ತದೆ. ನೀವು ಬೇಕಾದ್ರೆ ಪ್ರಯೋಗ ಮಾಡಿ ನೋಡಿ. ಒಂದು 8 ದಿನ 10 ದಿನ ಕೆಟ್ಟ ಕೆಲಸ ಮಾಡೋರ ಜೊತೆಗೆ ಗೆಳೆತನ ಮಾಡಿ ನೋಡಿ. ನಾವು ಕೆಟ್ಟವ್ರಲ್ಲ ಅಂದ್ರೂ ಕೆಟ್ಟವ್ರ ಸಂಘ ಮಾಡಿದ್ರ ಪರಿಣಾಮ ನಮ್ಮ ಮಾತು ಮತ್ತು ವಿಚಾರ ನಮಗೆ ಗೊತ್ತಿರ್ಲಾರ್ದಂಗ ಕೆಟ್ಟಾಗಿರ್ತಾವ. ನಾವು ಕೆಟ್ಟವರಲ್ಲ, ಸಂಘ ಕೆಟ್ಟದ್ದು. ಬಹಳ ಸಾತ್ವಿಕರು, ಸದ್ಗುಣ ಇದ್ದವರು, ಸದ್ವರ್ತನೆ ಇದ್ದವರು ಸಂಘ ಮಾಡಿ ನೋಡಿ. ಒಳ್ಳೆ ಮಾತು ಮಾತಾಡೋರು, ಒಳ್ಳೆ ಕೆಲಸ ಮಾಡೋರು, ಒಳ್ಳೆ ವಿಚಾರ ಮಾಡೋರ ಜೊತೆ ಗೆಳೆತನ ಮಾಡಿ ನೋಡಿ. ನಾವು ಕೆಟ್ಟವರಿದ್ರು ಅಂಥವ್ರ ಸಂಘ ಮಾಡಿದ್ರ ಪರಿಣಾಮ ನಮಗೂ ಗೊತ್ತಿರಲಾರದ ಹಾಗೆ ನಮ್ಮ ಮಾತು, ವಿಚಾರ, ಆಚಾರ ಬದಲಿ ಆಗೋದಕ್ಕೆ ಚಾಲುವಾಗಿರ್ತದೆ. ಅಲ್ಲ ಅಲ್ಲ ಅಂತೇನೆ ನಮ್ಮ ಹಿಂದಿನ ಹಿರಿಯರು ಮನುಷ್ಯನಾದವನಿಗೆ ಸತ್ಸಂಗ ಇರಲಿಲ್ಲ ಅಂದ್ರೆ ಮನುಷ್ಯನ ಮನಸ್ಸು ವಿಕಾರ ಆಗುತ್ತದೆ ಅಂತ ಗೊತ್ತಿದ್ದೇ ಸತ್ಸಂಗವನ್ನ ಆಯೋಜನೆ ಮಾಡ್ತಿದ್ರು. ಈಗ ಸತ್ಸಂಗದ ಪ್ರಮಾಣ ಬಹಳ ಕಡಿಮೆ ಆಗಿದೆ. ವರ್ಷಕ್ಕೆ ನಾವು ಹಂಗೂ ಹಿಂಗೂ ಲೆಕ್ಕ ಮಾಡಿದ್ರೆ 5 ತಾಸು 10 ತಾಸು ಸತ್ಸಂಗ ಮಾಡೋದಿಲ್ಲ. ನಾವು ವರ್ಷದ ಲೆಕ್ಕ ಹೇಳ್ತಾ ಇದ್ದೀವಿ. ನಮ್ಮ ಮನಸ್ಸಿಗೆ ಎಂಥ ದುಷ್ಟ ಗುಣ ಇದೆ ಅಂದ್ರೆ, ಒಂದು ಸ್ವಲ್ಪ, ಬಹಳ ಅಲ್ಲ, ಒಂದು ಸ್ವಲ್ಪ ಕೆಟ್ಟ ವಿಚಾರ ಮಾಡೋದಕ್ಕೆ ಆಸ್ಪದ ಸಿಕ್ಕರೆ ಸಾಕು, ಪೂರ್ಣ ಕೆಟ್ಟ ವಿಚಾರ ಮಾಡೋದಕ್ಕೆ ಮನಸ್ಸು ಚಾಲು ಮಾಡ್ತದೆ. ಅಲ್ಲ ಅಲ್ಲ ಸ್ವಲ್ಪ, ಬಹಳ ಬೇಡ, ಒಂದು ಸ್ವಲ್ಪ ಕೆಟ್ಟ ವಿಚಾರ ಮಾಡೋದಕ್ಕೆ ಆಸ್ಪದ ಸಿಕ್ಕರೆ ಸಾಕು, ನಮ್ಮ ಮನಸ್ಸು ಪೂರ್ಣ ಪ್ರಮಾಣ ಕೆಟ್ಟದ್ರೊಳಗೆ ಮುಳುಗಿ ಹೋಗ್ತದೆ. ಅಂಥ ಮನಸ್ಸಿಗೆ ಒಳ್ಳೆಯದರ ಸಂಘ ಸಿಗಲೇ ಇಲ್ಲ ಅಂತಂದ್ರೆ ಮನಸ್ಸು ಒಳ್ಳೆ ವಿಚಾರ ಮಾಡಕ್ ಆಗ್ತದೇನು? ಹೊರಗೆ ಸಮಾಜ ನೋಡ್ರಿ, ಎಷ್ಟು ಕೆಟ್ಟ ಕೆಲಸಗಳು ನಡೀತಾ ಇದ್ದಾವೆ ಅಂದ್ರೆ ನೀತಿವಂತರಿಗೆ ನಾಚಿಗೆ ಆಗಬೇಕು ಹೊರಗೆ ಬರೋದಕ್ಕೆ, ಅಷ್ಟು ಕೆಟ್ಟ ಕೆಲಸ ನಡೀತಾ ಇದ್ದಾವೆ. ಕಲಿತವ್ರ ಸಂಖ್ಯೆ ಈಗ ಎಷ್ಟಿದೆ ಅಂದ್ರೆ 175 ಮೇಲೆ. 175 ಮಂದಿ ಮ್ಯಾಲ ಕಲಿತವ್ರು ಇದ್ದ ಸಮಾಜ ಕೆಟ್ಟ ಕೆಲಸ ಕಡಿಮೆ ಇರ್ಬೇಕಿತ್ತಲ್ಲ, ಅನಾಚಾರ ಪ್ರಮಾಣ ಕಡಿಮೆ ಆಗ್ಬೇಕಿತ್ತಲ್ಲ, ಮೋಸ, ದಗ, ವಂಚನೆ ಕಡಿಮೆ ಆಗ್ಬೇಕಿತ್ತಲ್ಲ, ಆಗಿಲ್ಲ, ಉಲ್ಟಾ ಆಗಿ ಕಲಿತವ್ರ ಸಂಖ್ಯೆ ಹೆಚ್ಚಾಗಿ, ಅನುಕೂಲಗಳ ಪ್ರಮಾಣ ಹೆಚ್ಚಾಗಿ, ಸ್ಥಿತಿವಂತರ ಸಂಖ್ಯೆ ಹೆಚ್ಚಾಗಿ ಸಮಾಜ ಬಿಗಡಾಯಿಸಿದೆ, ಕೆಟ್ಟಿದೆ. ಒಂದು 40, 50, 60 ವರ್ಷದ ಹಿಂದೆ ಕಲಿತವ್ರ ಪ್ರಮಾಣ ಎಷ್ಟಿತ್ತು? 100ಕ್ಕೆ 4 ಮಂದಿ 5 ಮಂದಿ ಕಲಿತವ್ರು ಸಿಗ್ತಿದ್ರು. ತಪ್ಪಿ ಒಂದು ಊರಾಗ ಯಾರಾದ್ರೂ ಒಬ್ರು ಡಿಗ್ರಿ ಹೋಲ್ಡರ್ ಇರ್ತಿದ್ರು. ತಪ್ಪಿ ಎಲ್ಲ ಕಲೀಲಾರ್ದವ್ರೆ, ಎಲ್ಲರೂ ಹೆಬ್ಬೆಟ್ಟು ಒತ್ತವ್ರೆ. ಆದ್ರೆ ಸಮಾಜ ಹೆಂಗಿತ್ತು? ಕಲಿತವರ ಸಂಖ್ಯಾ ಕಡಿಮೆ ಇದ್ದಾಗ ಸಮಾಜ ಶಾಂತಿತ್ತು. ಕಲಿತವರ ಸಂಖ್ಯೆ ಕಡಿಮೆ ಇದ್ದಾಗ ಸಮಾಜದೊಳಗಡೆ ಅನಾಚಾರ ನಡೀತಿರ್ಲಿಲ್ಲ. ತಪ್ಪಿ ಎಲ್ಲಾದ್ರೂ ಒಂದು ಕಳ್ಳತನ ನಡೆದಿತ್ತು, ಮೋಸ ನಡೆದಿತ್ತು ಅಂದ್ರೆ ಊರು ಮಂದಿಯೆಲ್ಲ ಸೇರಿ ಆತಂಕ ಪಡ್ತಿದ್ರು. ಈಗ ಕಲಿತವರ ಸಂಖ್ಯೆ ಹೆಚ್ಚಾಗಿ
ಶಾಂತಿ, ಸಮಾಧಾನ, ಸಂತೃಪ್ತಿ ಅನ್ನೋದು ಕನಸಿನ ಮಾತಾಗಿ. ಮೋಸ ಅನಾಚಾರ ನಡಿಲಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ. ಇಂಥ ಊರಾಗ ಇವತ್ತು ಹೊಡೆದಾಟ ಆಗಿಲ್ಲ, ಬಡದಾಟ ಆಗಿಲ್ಲ, ಮೋಸ ಇಲ್ಲ, ಅನಾಚಾರ ಇಲ್ಲ, ಜಗಳಿಲ್ಲ ಅನ್ನೋ ಊರೇ ಉಳಿಲಿಲ್ಲ. ಯಾಕೆ ಹಿಂಗಾಯ್ತು ಅಂದ್ರೆ ಏನು ಮಾಡಿ ಜೀವನ ನಡೆಸಬೇಕು ಅಂತ ನಮ್ಮ ಹಿರಿಯರು ವಿಚಾರ ಮಾಡಿದ್ರು ಅದನ್ನು ನಾವು ದೂರಿಟ್ಟು ಯಾವುದರಿಂದ ನಮಗೆ ಫಾಯ್ದೆ ಇಲ್ವೋ ಅದನ್ನು ಸಮೀಪ ಇಟ್ಕೊಂಡಿದ್ರಿಂದ ಸಮಾಜ ಬಿಗಡಾಯಿಸಿ ಹೋಗಿದೆ. ಮತ್ ನಾವೆಲ್ಲ ಅಂತೀವಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಬರೀ ಹಿಂಗೆ ಬಾಕಿ ಮಂದಿ ಬಗ್ಗೆ ವಿಚಾರ ಮಾಡಿ 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 ಮಾಡಿನೇ ಸಮಾಜ ಕೆಡೋದಕ್ಕೆ ಸ್ವತಃ ನಾವೇ ಕಾರಣ ಆಗಿದ್ದೀವಿ. ನಮ್ಮ ಹಿರಿಯರು ಸತ್ಸಂಗ ಮಾಡೋದ್ರಿಂದ, ಧರ್ಮ ಚಿಂತನ ಮಾಡೋದ್ರಿಂದ ಸ್ವಂತದ ಸುಧಾರಣೆಗೆ ಅವಕಾಶ ಸಿಗುತ್ತದೆ ಅಂತ ವಿಚಾರ ಮಾಡಿ ಆತ್ಮಲಾಭಕ್ಕೆ ಅವಕಾಶ ಸಿಗಬೇಕು ಅಂತ ಇದನ್ನು ಮಾಡ್ತಾ ಇದ್ವಿ. ಈಗ ನಾವಿಲ್ಲ ಎಲ್ಲರೂ ಸೇರಿದ್ದೀವಲ್ಲ ಶಿವಾಲಯದ ಜಾಗದೊಳಗಡೆ. ಈಗ ನಾವು ಸತ್ಸಂಗ ಮಾಡ್ತಾ ಇದ್ದೀವಿ. ಈ ಸತ್ಸಂಗ ಮಾಡೋದ್ರಿಂದ ಯಾರಿಗೆ ಲಾಭ ಆಗುತ್ತದೆ ಅಂತ ವಿಚಾರ ಮಾಡೋಂಗಿಲ್ಲ. ಇಲ್ಲಿ ಲಾಭ ನಷ್ಟದ ಪ್ರಶ್ನೆನೇ ಬರೋಂಗಿಲ್ಲ. ಎಷ್ಟು ಮಂದಿ ಇದೀವೋ ಅಷ್ಟು ಮಂದಿ ಸ್ವಂತದ ವಿಚಾರ ಇದೆ. ಧರ್ಮ ಅಂದ್ರೆ ಪ್ಯೂರ್ಲಿ ಇಂಡಿವಿಜುವಲ್, ಆಧ್ಯಾತ್ಮ ಅಂದ್ರೆ ಪೂರ್ಣ ವೈಯಕ್ತಿಕ. ಇದನ್ನು ಮಾಡೋದ್ರಿಂದ ಆತ್ಮಲಾಭ ಸಿಗ್ತದೆ, ಆತ್ಮ ಸಂತೃಪ್ತಿ ಸಿಗ್ತದೆ, ಸ್ವಂತಕ್ಕೂ ಖುಷಿ ಸಿಗ್ತದೆ. ಸಂಸ್ಕೃತದೊಳಗೊಂದು ಮಾತಿದೆ, ಆತ್ಮಲಾಭ ಪರಂ ಲಾಭ ನ ವಿದ್ಯತೆ. ಈ ಕಡೆ ನೋಡ್ರಲ್ಲ, ಆತ್ಮಲಾಭ ಇಂಥವು ಬಹಳ ಮಂದಿಗೆ ಚಲೋ ಅನಿಸೋದಿಲ್ಲ. ಅದಕ್ಕೆ ನೋಡ್ರಿ ಹೋಗೋರು ಬರೋರು ನೋಡಾಕತ್ತೀರಿ ನೀವು. ಈ ಕಡೆನೂ ನೋಡ್ಬೇಕು. ಆತ್ಮಲಾಭ ಪರಂ ಲಾಭ ನ ವಿದ್ಯತೆ. ಆತ್ಮಲಾಭಕ್ಕಿಂತ ಹೆಚ್ಚಿನ ಲಾಭ ಪ್ರಪಂಚದೊಳಗಡೆ ಮತ್ತೊಂದಿಲ್ಲ ಅಂತ ಒಂದು ಮಾತಿದೆ. ಇದು ಸ್ವಲ್ಪ ವಜ್ಜೆ ಶಬ್ದ ಇದೆ. ಆತ್ಮಲಾಭ ಅಂದ್ರೆ ಏನು? ಆತ್ಮಲಾಭ ಅಂತ ಯಾವ್ದಕ್ಕೆ ಕರೀತಾರೆ? ಆತ್ಮಲಾಭ ಸಿಗ್ಬೇಕಂದ್ರೆ ನಾವೇನ್ ಮಾಡಬೇಕು? ಧರ್ಮದ ಮೂಲ ಬೇರು ಇದು. ನಾವು ಸುಮ್ಮನೆ ಮ್ಯಾಲ್ ತೇಲಾಡಿ ಜಗಳಾಡಿ ಹೊಡೆದಾಡಿ ಪ್ರತಿಷ್ಠಾಕ್ ಬಿದ್ದು ನಾವು ದೊಡ್ಡವ್ರು, ನೀವು ದೊಡ್ಡವ್ರು, ನಮ್ದು ದೊಡ್ಡದು, ನಿಮ್ದು ದೊಡ್ಡದಂತ ಕಿತ್ತಾಡ್ತೀವಿ, ಬಡದಾಡ್ತೀವಿ. ಎಲ್ಲಿ ಕಿತ್ತಾಟ ಬಡದಾಟ ಇತ್ತು ಅಂದ್ರ ಅದಕ್ಕೆ ಧರ್ಮ ಅಂತ ಕರೆಯಂಗಿಲ್ಲ, ಕರಿಬಾರದು. ಕಿತ್ತಾಟ ಬಡದಾಟ ಇರ್ಲಾರ್ದಂಗ ಎಲ್ಲಾರು ಪ್ರೇಮದಿಂದ ಬಾಳೋ ಹಂಗ ಯಾವ್ದು ಮಾಡ್ತೈತಲ್ಲ ಅದಕ್ಕೆ ಧರ್ಮ ಅಂತ ಕರೀತಾರೆ, ಆಧ್ಯಾತ್ಮ ಅಂತ ಕರೀತಾರೆ. ತಪ್ಪಿ ಅಲ್ಲಿ ಏನಾರ ವಿರಸ ಹುಟ್ಟು ಹೆಚ್ಚು ಕಡಿಮೆ ಅನ್ನೋ ವಿಚಾರ ಬಂತು ಅಂದ್ರೆ ಅದು ಏನಿದ್ರು ಅದು ಧರ್ಮ ಅಲ್ಲ. ತಪ್ಪಿ ಯಾವುದು ಕಾರಣಕ್ಕೆ ಹುಟ್ಟುವಲ್ದೆ ಹೆಚ್ಚು ಕಡಿಮೆ, ಮೇಲು ಕೀಳು, ಶ್ರೇಷ್ಠ ಕನಿಷ್ಠ, ಒಳ್ಳೇದು ಕೆಟ್ಟದ್ದು ಅಂತ ವಿಚಾರ ಮಾಡಲಾರದ ಹಂಗ ನಿರ್ಲಿಪ್ತ ಆಗಿ ನಿಷ್ಕಲ್ಮಶ ಹೃದಯವನ್ನು ಧರಿಸುವ ಹಾಗೆ ಯಾವುದು ನಮಗೆ ಪ್ರೇರಣೆಯನ್ನು ಕೊಡ್ತದಲ್ಲ ಅದಕ್ಕೆ ಧರ್ಮ ಅಂತ ಕರೀತಾರೆ. ಧರ್ಮದ ನಿಜವಾದ ಉದ್ದೇಶ ಏನು? ಆತ್ಮಲಾಭವನ್ನ ಪಡೆಯೋದು. ಆತ್ಮಲಾಭ ಅಂದ್ರೆ ಏನು? ಒಳಗೆ ನಮಗೆ ಅನಿಸ್ಬೇಕು, ನಾ ಏನೂ ಕೆಟ್ಟದ್ದು ಮಾಡಿಲ್ಲ, ಏನೂ ಕೆಟ್ಟದ್ದು ಮಾತಾಡಿಲ್ಲ, ಏನೂ ಕೆಟ್ಟ ವಿಚಾರ ಮಾಡಿಲ್ಲ ಅಂತ ನಮಗನಿಸ್ಬೇಕು. ಊರ್ ಮಂದಿ ನಮಗೆ ಚಲೋ ಅನ್ನೋದು ದ್ವಾರದಲ್ಲ. ಊರ್ ಮಂದಿಗೆ ನಾವು ಹೆಂಗೂ ಕಣ್ಣು ಮುಚ್ಚಿಸ್ಬೋದು, ಊರ್ ಮಂದಿ ಮೆಚ್ಚಿಸ್ಬೋದು. ಆತ್ಮ ಮೆಚ್ಚಕ್ ಆಗೋದಿಲ್ಲ ಅಲ್ಲ. ನಾವು ಎಷ್ಟು ಒಳ್ಳೆಯವರದೀವಿ, ನಾವು ಎಷ್ಟು ಕೆಟ್ಟವರದೀವಿ ಅನ್ನೋದು ನಮ್ಮನ್ನು ಬಿಟ್ಟರೆ ಜಗತ್ನಾಗ ಬಾಕಿ ಯಾರಿಗೂ ಗೊತ್ತಾಗೋದಿಲ್ಲ. ನಾ ಹೇಳಿದ್ ನಿಮ್ಗೆ ತಿಳಿತಾ ಇದೆ? ನಾ ಹೇಳಿದ್ ನಿಮ್ಗೆ ಗೊತ್ತಾಕೈತಿ?
ನಾ ಎಷ್ಟು ಕೆಟ್ಟವ ಅದೀನಿ ಅನ್ನೋದು ನಿಮಗೇನು ಗೊತ್ತಾಗೋದಿಲ್ಲ. ನೀವು ಎಷ್ಟು ಕೆಟ್ಟವ್ರು ಅದೀರಿ ಅನ್ನೋದು ನನಗೇನು ಗೊತ್ತಾಗೋದಿಲ್ಲ. ನಾ ಕೆಟ್ಟವನೋ ಒಳ್ಳೆಯವನೋ ಅನ್ನೋದು ನನಗ ಗೊತ್ತಾಗ್ತೈತಿ, ನೀವು ಕೆಟ್ಟವರು ಒಳ್ಳೆಯವರು ಅನ್ನೋದು ನಿಮಗ ಗೊತ್ತಾಗ್ತೈತಿ. ನಮ್ಮ ಕೆಟ್ಟತನ ನಾವು ತಿಳ್ಕೊಂಡು ನೆಟ್ಟಗೆ ನಡೆಯಾಕ ಕಲಿಸೋದಕ್ಕೆ ಧರ್ಮ ಅಂತ ಕರೀತಾರೆ. ನಮ್ಗೆ ನಡೆಯೋದು ಕಲಿಸ್ಬೇಕಲ್ಲ, ನೆಟ್ಟಗೆ ನಡೆಯೋದು. ನೆಟ್ಟಗೆ ನಡೆಯೋದಂದ್ರೆ ಕಾಲಿಂದಲ್ಲ, ಮನಸ್ಸಿಲ್ಲಿ. ಹಾದ್ಯಾಗ ನೆಟ್ಟಿಗೆ ಹೋಗೋದಲ್ಲ, ಜೀವನ ಪರ್ಯಂತರ ನೆಟ್ಟಗಿರೋದು. ಹಂಗ ನೆಟ್ಟಗ ಒಳ್ಳೆ ವಿಚಾರ ಮಾಡೋದಕ್ಕೆ, ಒಳ್ಳೆ ಆಚಾರ ಮಾಡೋದಕ್ಕೆ ಆತ್ಮಲಾಭ ಅಂತ ಕರೀತಾರೆ. ಒಳಗೊಂದು ಮನಸ್ಸು ಅಂತ ಐತಲ್ಲ, ಮನಸ್ಸು ಆತ್ಮ, ಅದು ಕೆಟ್ಟು ಅಂದ್ರೆ ರಿಪೇರಿ ಮಾಡಕ್ ಬರೋದಿಲ್ಲ. ಅದ್ರ ದೋಷ ಮನುಷ್ಯಾಗ ಮಷಿನ್ಗೆ ಗೊತ್ತಾಗಲ್ಲ. ಮೈಯಾಗ ಏನಾರ ದೋಷ ಇತ್ತು ಅಂತ ಇಟ್ಕೊಡ್ರಿ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊರೆ. ಮೈಯಾಗ ಏನಾರ ದೋಷ ಇತ್ತಂದ್ರೆ, ಮೈಯಾಗ ಅಂದ್ರೆ ಶರೀರದಾಗ, ನಮ್ಮ ಮೈಯಾಗ ಏನಾರ ದೋಷ ಇತ್ತು ಅಂದ್ರೆ ಮಷಿನ್ಗೆ ಗೊತ್ತಾಗ್ತೈತಿ. ಮನಸ್ಸಿನಾಗ ಏನಾರ ದೋಷ ಇದ್ರೆ ಮಷಿನ್ಗೆ ಗೊತ್ತಾಗ್ತೈತಿ. ಈಗ ಎಲ್ಲರ ಕೈ ನಿಂತು, ಕೈ ಬಾವು ಬಂದಿತ್ತು ಅಂದ್ರೆ ನಾವು ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಯೊಳಗೆ ಮೊದಲು ಒಂದು ಮಾತ್ರೆ ಕೊಡ್ತಾರೋ, ಆಮೇಲೆ ಒಂದು ಇಂಜೆಕ್ಷನ್ ಮಾಡ್ತಾರೋ. ಮಾತ್ರೆಗೂ ಇಂಜೆಕ್ಷನ್ಗೂ ಆರಾಮ ಆಗಲಿಲ್ಲ ಅಂದ್ರೆ ಒಂದು ಸಣ್ಣದು ಎಕ್ಸ್ರೇ ಮಾಡ್ತಾರೆ. ಮಾಡೋದಿಲ್ಲ? ಎಕ್ಸ್ರೇ ಮಾಡಿ ನೋಡಿದ್ರು ಅಂದ್ರೆ ಎಲ್ಲೂ ಏನಾರ ಮುರಿದೇತೇನು, ಸೀಳೇತೇನು, ಬಾವು ಬಂದೇತೇನು ಅಂತವ್ರಿಗೆ ಗೊತ್ತಾಗ್ತೈತಿ. ಇಲ್ಲ ಏ ಮರಿ, ಏ ಪಾಪ, ಈ ಕಡೆ ಪಾಪ ಟೈಮ್ ಆಗಿರ್ಬೇಕು ಅವ್ರದ್ದು. ಲಕ್ಷ್ಯ ಕೊಟ್ಟು ಕೇಳಿಸ್ಕೋರಿ. ಮೈಯಾಗ ಏನಾರ ದೋಷ ಇತ್ತು ಅಂದ್ರೆ ಮಷಿನ್ ಕಂಡು ಹಿಡಿತೈತಿ. ಮನಸ್ಸಿನಾಗ ಏನಾರ ದೋಷ ಇತ್ತು ಅಂದ್ರೆ ಮಷಿನ್ ಕಂಡು ಹಿಡಿಯಾಕ ಬರುವುದಿಲ್ಲ. ಇಡೀ ಶರೀರದಾಗ ಯಾವುದೇ ಭಾಗದಾಗ ಯಾವುದೇ ಎಲುವಿಗೆ ಯಾವುದೇ ಸಮಸ್ಯೆ ಆಗಿದ್ರು ಎಕ್ಸ್ರೇ ಮಾಡಿ, ಸ್ಕ್ಯಾನಿಂಗ್ ಮಾಡಿ ಕಂಡು ಹಿಡಿತಾರ. ಹಿಡಿಯಂಗಿಲ್ಲ? ಸೋನೋಗ್ರಫಿ ಮಾಡಿದ್ರು ಅಂದ್ರೆ ನಮ್ಮ ಕಾಣ್ಲಾರದ ಕಿಡ್ನಿ ಒಳಗ ಎಷ್ಟು ಗಾತ್ರದ ಹರಳು ಐತಿ ಅಂತ ಲೆಕ್ಕ ಮಾಡಿ ಹೇಳ್ತಾರೆ. ಎಮ್ನ್ಯಾಗ ಇಷ್ಟು ಇಷ್ಟು ಗಾತ್ರದ್ದು ನಿಮ್ಗೈತಿ. ರಕ್ತದಾಗ ಏನಾರ ದೋಷ ಇತ್ತಂದ್ರೆ ಮಷಿನ್ ಕಂಡು ಹಿಡಿತೈತಿ. ಹೃದಯದಾಗ ಏನಾರ ದೋಷ ಇತ್ತಂದ್ರೆ ಮಷಿನ್ ಕಂಡು ಹಿಡಿತೈತಿ. ಎಲುವಿನ್ಯಾಗ, ನರದಾಗ, ರಕ್ತದಾಗ, ಹೃದಯದಾಗ, ಶರೀರದಾಗ ಎಲ್ಲಿ ದೋಷ ಇತ್ತಂದ್ರೂ ಮಷಿನ್ ಕಂಡು ಹಿಡಿಯಾಕ ಬರ್ತೈತಿ. ಖರೆ ಮನಸ್ಸಿನ್ಯಾಗ ದೋಷ ಇತ್ತು ಅಂದ್ರೆ ಮಷಿನ್ನಿಗೆ ಕಂಡು ಹಿಡಿಯಾಕ ಬರಲ್ಲ. ಮನಸ್ಸಿನಾಗಿನ ದೋಷ ಮನುಷ್ಯಾಗ ಅಷ್ಟ ಸ್ವಂತಕ್ಕೆ ಗೊತ್ತಾಗ್ತದೆ. ಅಲ್ಲ ಆಧ್ಯಾತ್ಮ ಅಂದ್ರ, ಧರ್ಮ ಅಂದ್ರ ಮನಸ್ಸಿನಾಗಿನ ದೋಷ ಕಂಡು ಹಿಡ್ಕೊಳ್ಳೋದು. ಸ್ವಂತ ನನವೇನು ತಪ್ಪದವು, ನಾ ಎಷ್ಟು ತಪ್ಪಿದ್ದೀನಿ, ಎಲ್ಲೆಲ್ಲಿ ತಪ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದು. ಒಂದು ಮಾತಿಲ್ಲ, ಅರಿವೇ ಗುರು. ನಾ ತಿಳ್ಕೋಬೇಕು. ಅದನ್ನ ಅವ್ರು ಹೇಳ್ತಾರ, ಆತ್ಮಲಾಭ ಪರಂ ಲಾಭ ನ ವಿದ್ಯತೆ. ಸ್ವಂತ ನಾವೇನ್ ತಿಳ್ಕೊಂಡು ತಿದ್ದುಕೋತೀವಲ್ಲ, ಅದಕ್ಕಿಂತ ದೊಡ್ಡ ವಿದ್ಯೆ ಜಗತ್ತಿನಾಗ ಯಾವುದೂ ಇಲ್ಲ. ಸ್ವಂತ ತಿಳ್ಕೊಂಡು ತಿದ್ದುಕೊಳ್ಳೋದು. ಯಾರ ಹೇಳಿ ತಿಳ್ಕೊಂಡು ತಿದ್ದುಕೊಳ್ಳೋದು ದೊಡ್ಡದಲ್ಲ. ನಾವು ನಮ್ಮ ತಪ್ಪು ತಿಳ್ಕೊಂಡು ತಿದ್ದುಕೊಂಡಿವಿ ಅಂದ್ರೆ ಜಗತ್ ಹೆಂಗಿರ್ತದ ಒಂದು ಕಲ್ಪನೆ ಮಾಡ್ಕೊಳ್ರಿ. ಜಗತ್ನಾಗ ಒಬ್ರು ಸುಳ್ಳು ಹೇಳೋರ ಇಲ್ಲ. ಇಂಥದೊಂದು ಜಗತ್ ಇತ್ತಂದ್ರೆ ಜಗತ್ ಹೆಂಗಿರ್ಬೋದು ಹೇಳಿ? ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳೋದ ಇಲ್ಲ. ಖರೇದ ಏನು ಆಗ್ತೈತಿ ಅಂತ ನನಗೇನು ವಿಶ್ವಾಸ ಇಲ್ಲ. ಇಂಥದ್ದು ಆಗ್ತೈತಿ ಅಂತ ನಾ ಏನು ನಂಬುದಿಲ್ಲ. 20 ವರ್ಷ ಆಯ್ತು ಸಾರ್ವಜನಿಕ ಕ್ಷೇತ್ರದಾಗ ನಾ ಜೀವನ ಮಾಡ್ತೀನಿ. ದಿನಕ್ಕೆ ಸಮಾಜ
ಕೆಟ್ಕೋತ ಹೊಂಟಿದೆ ವಿನಃ ಸುಧಾರಿಸೋ ಪ್ರಮಾಣ ಬಹಳ ಕಡಿಮೆ ಇದೆ. ತೋರಿಸ್ಕೋತೀವಿ ನಾವು ಭಾಳ ಸುಧಾರಿಸೇವಿ, ಭಾಳ ಮುಂದೆ ಬಂದೀವಿ, ಭಾಳ ತಿಳ್ಕೊಂಡೇವಿ, ಭಾಳ ಕಾರ್ಯಕ್ರಮ ಮಾಡ್ತೀವಿ, ಭಾಳ ಪ್ರವಚನ ಮಾಡ್ತೀವಿ, ಭಾಳ ಗುಡಿ ತೋರಿಸ್ಕೋತೀವಿ ನಾವು. ಕರೆ ಜಸ ದಿಸ್ತೆ ತಸ ನಸ್ತೆ ಮನೂನ್ ಜಗ್ ಪಸ್ತೆ ಅಂತ ಹೇಳಿ ಮರಾಠಿಯಾಗ ಒಂದು ಮಾತೈತಿ. ಇಲ್ಲಿ ಮರಾಠಿ ಬರ್ತೈತೆ ಬರಲ್ಲ? ಚಲೋ ಆತ. ಇಲ್ಲ ಅಂದ್ರೆ ನಾ ಹೇಳಿದ್ರೆ ತಿಳಿದಿದ್ರೆ ನಿಮ್ಗೆ ತಾಪ ಹಾಕಿತ್ತದ. ಜಸ ದಿಸ್ತೆ ತಸ ನಸ್ತೆ. ಹೆಂಗ್ ಕಾಣ್ತೈತಿಲ್ಲ ಹಂಗೆ ಇರುವುದಿಲ್ಲ. ಕಾಣೋದು ಬೇರೆ, ಇರುವುದು ಬೇರೆ. ಈಗ ನಮ್ಮ ಕಣ್ಣಿಗೆ ಜಗತ್ತು ಊರು ಹೆಂಗ್ ಕಾಣ್ತವೆ ಹೇಳ್ರಿ? ಎಲ್ಲ ಸುಧಾರಿಸಿದ ಊರದವು. ಎಂಥವು ಮನಿ ಕಟ್ಕೊಂಡೇವಿ. ನಮ್ಮ ಮನ್ಯಾಗ ಬಂದು ಬಾಕಿ ಮಂದಿ ಕಾಲಿಡ್ಬೇಕಂದ್ರೆ ಮುಜುಗುರು ಮಾಡ್ಕೋತಾರ. ಅಷ್ಟು ಸ್ವಚ್ಛ ಮನಿ ಕಟ್ಟೀವಿ, ಅಷ್ಟು ದೊಡ್ಡ ಬಂಗ್ಲೋ ಕಟ್ಟೀವಿ, ದೊಡ್ಡ ಮನಿ ಕಟ್ಟೀವಿ, ದೊಡ್ಡ ಸಾಲಿ ಕಲಿಸೀವಿ, ದೊಡ್ಡ ಆಸ್ತಿ ಮಾಡೇವಿ. ಇದ್ರಾಗ ನಾವು ದೊಡ್ಡವರಾಗೀವಿ. ಬಾಹ್ಯ ಸಂಪತ್ತಿನೊಳಗಡೆ, ಭೌತ ಸಂಪತ್ತಿನೊಳಗಡೆ ನಾವು ಬಹಳ ದೊಡ್ಡವರಾಗೀವಿ. ಒಳಗ ನಮ್ಮಷ್ಟು ದರಿದ್ರ ಜಗತ್ತಿನಾಗ ಯಾರು ಇಲ್ಲ. ನಮ್ಮ ಅನ್ನೋ ಶಬ್ದ ಕಿವಿಗೆ ಬಿದ್ದ ತಕ್ಷಣ ಈಗ ನೀವು ಯಾರ ಬಗ್ಗೆ ವಿಚಾರ ಮಾಡಬೇಕು? ಸ್ವಂತ, ಬಾಕಿದವರಲ್ಲ. ಒಳಗೆ ನಾವು ಎಷ್ಟು ಬಡವರದೀವಿ ಅಂದ್ರೆ, ಒಳಗೆ ನಾವು ಎಷ್ಟು ಸಣ್ಣವ್ರದೀವಿ ಅಂದ್ರೆ, ಜಗತ್ತಿನಾಗಿರೋ ಎಲ್ಲ ಕೆಟ್ಟ ವಿಚಾರ ಒಳಗೆ ಹಾಕ್ಕೊಂಡು ಸಣ್ಣವರಾಗಿ. ದೇವರು ನಮಗೇನು ಅದಕ್ಕೆ ಹೃದಯ ಕೊಟ್ಟಿಲ್ಲ, ಅದಕ್ಕೆ ಮನಸ್ಸು ಕೊಟ್ಟಿಲ್ಲ. ಕೆಟ್ಟ ವಿಚಾರ ಮಾಡಕ್ಕೆ ದೇವ್ರ ಮನಸ್ಸು ಕೊಟ್ಟಾನು. ಭಗವಂತ ಮನಸ್ಸು ಕೊಟ್ಟು ಮಂಗಲಮಯವಾದ ವಿಚಾರಗಳನ್ನು ಮಾಡಕ್ಕೆ ಅವಕಾಶ ಕೊಟ್ರೆ, ನಾವು ಮನಸ್ಸು ವಿಕಾರ ಆಗುವಂಥ ವಿಚಾರ ಒಳಗೆ ಹಾಕೊಂಡು ನಮ್ಮ ಕಾಲ ಮೇಲೆ ನಾವು ಕಲ್ಲು ಹಾಕೊಂಡು, ಅದಕ್ಕೆ ನಮಗೆ ಖುಷಿ ಇಲ್ಲ, ಅದಕ್ಕೆ ನಮಗೆ ತೃಪ್ತಿ ಇಲ್ಲ. ಹಿಂದ ಕರಿ ಹಂಚಿನ ಮನ್ಯಾಗ, ತೆಂಗಿನ ಗರಿ ಮನ್ಯಾಗ, ತಗಡಿನ ಮನ್ಯಾಗ, ನುಗ್ಗಿ ಗಳದ ತಟ್ಟಿ ಮನ್ಯಾಗಿದ್ದ ಮಂದಿ ಮುರುಕ್ ರೊಟ್ಟಿ ತಿಂದು ಆರಾಮ್ ಮಲ್ಕೋತಿದ್ದೆ ಇಲ್ಲ. ನಾವು ಸ್ಲ್ಯಾಬ್ ಮನ್ಯಾಗ, AC ಮನ್ಯಾಗ, ಫ್ಯಾನು, ಫೋನು, ವ್ಯಾನು ಎಲ್ಲ ಇಟ್ಕೊಂಡಿವಿ. 4 ತಾಸು ಸುಖದ ನಿದ್ದೆ ನಮಗೆ ಹತ್ತಿಲ್ಲ. ಯಾಕೆ? ಪ್ರಾಬ್ಲಮ್ ACದಲ್ಲ, ಪ್ರಾಬ್ಲಮ್ ಫ್ಯಾನ್ ವ್ಯಾನದಲ್ಲ, ಪ್ರಾಬ್ಲಮ್ ಇನ್ನೊಂದು ಮಜಾ ಹೇಳ್ತೀನಿ ನೋಡ್ರಿ ನೀವು. ಹಿಂಗೆ ಯಾವಾಗಾರ ಗುಡಿಗೆ ಬಂದು ದೇವರಿಗೆ ನಮಸ್ಕಾರ ಮಾಡಿ 5 ನಿಮಿಷ ಗುಡಿಯಾಗ ಕೂತ್ವಿ ಅಂದ್ರೆ ಮನಸ್ಸಿಗೆ ಸಮಾಧಾನ ಅನಿಸ್ತೈತಿ. ಅನಿಸ್ತೈತಿ ಇಲ್ಲೋ? ಮತ್ತು ಮನೆಗೆ ಹೋದ ತಕ್ಷಣ ಮನಸ್ಸು ಕಾವಾಗ ಚಾಲು ಆಕೈತಿಲ್ಲೋ? ಗುಡಿಗೆ ಬಂದಿದ್ರಲ್ಲ ಅವ್ರು ಯಾರು? ನಾವು. ಮನ್ಯಾಗಿದ್ರಲ್ಲ ಅವ್ರು ಯಾರು? ಈಗ ಹೇಳ್ರಿ, ಸಮಸ್ಯೆ ಗುಡಿಯಾಗ ಐತೋ ಮನ್ಯಾಗ ಐತೋ? ಸಮಸ್ಯೆ ಗುಡಿಯಾಗೂ ಇಲ್ಲ, ಸಮಸ್ಯೆ ಮನ್ಯಾಗೂ ಇಲ್ಲ, ಸಮಸ್ಯೆ ಮನಸ್ಸಿನಾಗ. ಮನಸ್ಥಿತಿ ಎಲ್ಲಿ ಮಠ ಸುಧಾರಿಸುವುದಿಲ್ಲೋ, ಮನಸ್ಸು ಎಲ್ಲಿ ಮಠ ತಿಳಿ ಆಗೋದಿಲ್ಲೋ, ಸ್ವಚ್ಛ ಆಗೋದಿಲ್ಲೋ, ನಿಚ್ಚಳಾಗೋದಿಲ್ಲೋ, ಅಲ್ಲಿವರೆಗೂ ನಾವು ಏನು ಮಾಡಿದ್ರು ಹೊಳ್ಯಾಗ ಹುಣಸೆ ತೊಳೆದಂಗೆ ದಂಡ. ಎಷ್ಟರ ಭಸ್ಮ ಹಚ್ಕೊಳ್ರಿ, ಎಷ್ಟರ ಜಪ ಮಾಡ್ರಿ, ಎಷ್ಟರ ಅಭಿಷೇಕ ಮಾಡ್ರಿ, ಎಷ್ಟು ಶ್ರಾವಣರ ಪ್ರಯೋಜನ ಏನೂ ಆಗೋದಿಲ್ಲ. ಪ್ರಯೋಜನ ಆಗಬೇಕಿತ್ತಂದ್ರೆ ನಮ್ಮ ಒಳಗೆ ತಿಳುವಳಿಕೆ ಬರಬೇಕು. ಬಸವಣ್ಣವ್ರ ವಚನದೊಳಗೆ ಒಂದು ಶಬ್ದ ಬರ್ತದೆ, ಆಗಡವ ಮಾಡಿ ಮಾಗುಡವ ಮಿಂದಡೆ ತಾ ಕೊಡಬಲ್ಲನೆ ಕೂಡಲ ಸಂಗಮ ದೇವ. ಎಷ್ಟು ಚಂದ ಮಾತಿದು ಬಸವಣ್ಣವ್ರ, ಅದ್ಭುತ ವಚನ. ಕೂಡ್ರಮ್ಮ ಯವ್ವ ಈ ಕಡೆ ನೋಡ್ರಿ, ನೀವು ಯಾಕೆ ಕಡೆ ಹೇಳಿದ್ರಿ? ಹಿಂಗಾಗಿ ಈ ಕಡೆನೇ ನೋಡ್ಬೇಕು. ಬಸವಣ್ಣವ್ರು ಪ್ರಶ್ನೆ ಮಾಡ್ತಾರೆ, ಆಗಡವ ಮಾಡಿ ಮಾಗುಡವ ಮಿಂದಡೆ ತಾ ಕೊಡಬಲ್ಲನೆ ಕೂಡಲ ಸಂಗಮ ದೇವ. ನಾವು ಬಸವಣ್ಣವರು ಅಂದ್ರೆ ಭಕ್ತಿ ಭಂಡಾರಿ, ಕಾಯಕವೇ
ಕಾಯವೇ ಕೈಲಾಸ ಅಂದವರು ನನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ. ಹಿಂಗೆ ನಾವು ಬರೀ ಅವ್ರನ್ನ ಆರಾಧನೆ ಮಾಡೋದ್ರಾಗಷ್ಟ ಖುಷಿ ಪಡ್ತೀವಿ. ಆದ್ರೆ ಬಸವಣ್ಣವ್ರು ಹೇಳಿದ್ದು ಒಂದೊಂದು ಮಾತು ಸ್ವಂತ ಜೀವನದೊಳಗೆ ಅನ್ವಯ ಮಾಡಿಕೊಂಡೆವು ಅಂದ್ರೆ ಎಷ್ಟು ಪರಿವರ್ತನೆ ಆಗ್ತದೆ ನಮ್ಮೊಳಗೆ. ಪ್ರಶ್ನೆ ಹೆಂಗೈತಿ ನೋಡ್ರಿ ಅವರು. ಆಗಡವ ಮಾಡಿ ಮಾಗುಡವ ಮಿಂದಡೆ ತಾ ಕೊಡಬಲ್ಲನೆ ಕೂಡಲ ಸಂಗಮ ದೇವ. ತಿಳಿತನ್ನ ನಾ ಮಾತಾಡಿದ್ದೀನಿ ನಿಮ್ಗೆ. ಆಗಡವ ಮಾಡಿ ಮಾಗುಡವ ಮಿಂದೊಡೆ ಕನ್ನಡ ಮಾತಾಡಿದ್ ನಾನು. ಮರಾಠಿನೂ ತಿಳಿಲಿಲ್ಲ ಅಂದ್ರಿ, ಕನ್ನಡನೂ ತಿಳಿಲಿಲ್ಲ ಅಂತೀರಿ. ತಿಳಿತೋ ಇಲ್ಲ? ತಿಳಿಲಿಲ್ಲಲ್ಲ. ನಮ್ಮ ಕನ್ನಡದಾಗ ಬಸವಣ್ಣವ್ರ ಮಾತು ಹೇಳ್ತೇನೆ ನೋಡಿ. ಹೆಂಗೆ ಮಾಡಬಾರದು ಮಾಡಿ ಹೊಳ್ಯಾಗ ಹೋಗಿ ಜಳಕ ಮಾಡಿದ್ರೆ ದೇವ್ರೇನು ಖುಷಿ ಪಡ್ತಾನೆ ನೀವು? ಇದು ತಿಳಿತಲ್ಲ ಬಸವಣ್ಣವ್ರ ಮಾತು. ಚಿತ್ತಸ್ಯಾಂತರ್ಗತ ದೋಷಃ ತೀರ್ಥ ಸ್ನಾನಾನ್ನ ಶುದ್ಧತಿ ಶತ ಕುಂಭ ಜಲೆ ಶೌಚಂ ಸುರಾ ಭಾಂಡ ಮಿವಾಶುಚಿ. ಸತ್ಯ ಶೌಚ ನಿತ್ಯ ನೇಮವ ತಪ್ಪದೆ ಮಾಡಬಲ್ಲಡೆ ಅದು ಲೇಸು. ಮತ್ಸ್ಯ ಕೂರ್ಮ ಮಂಡೂಕ ಜಲದೊಳಗಿರ್ದಲ್ಲಿ ಫಲವೇನು? ಚಿತ್ತಸ್ಯಾಂತರ್ಗತ ದೋಷಃ ತೀರ್ಥ ಸ್ನಾನಾನ್ನ ಶುದ್ಧತಿ ಶತ ಕುಂಭ ಜಲೆ ಶೌಚಂ ಸುರಾ ಭಾಂಡ ಮಿವಾಶುಚಿ. ಆಗಡವ ಮಾಡಿ ಮಾಗುಡವ ಮಿಂದಡೆ ತಾ ಕೊಡಬಲ್ಲನೆ ಕೂಡಲ ಸಂಗಮ ದೇವ. ಒಂದು ನೂರು ಕಳಶ, 100 ಕಳಶದ ತುಂಬ ಶುದ್ಧ ಜಲ ಸ್ವಚ್ಛ ನೀರು ತಂದಾರ. ಅಷ್ಟೂ ಸ್ವಚ್ಛ ನೀರು ತಗೊಂಡು ಒಂದು ಹೊಲಸು ಪದಾರ್ಥ ಸುರೆ ಸಾರಾಯಿ ತುಂಬಿದ ಭಾಂಡೆ ತೊಳ್ಯಾಕತ್ತಾರ. ನೀರು ಸ್ವಚ್ಛ ಐತಿ, ಬಾಂಡಿ ಹೊಲಸಾಗಿತ್ತು. ತೊಳ್ಯಾಕ ನಿಂತಾರ. ತೊಳೆದಾರ. ಹೆಂಗ ತೊಳೆದಾರ? ಬಾಂಡಿ ಹೊರಗೆ ತೊಳೆದಾರ, ಒಳಗೆ ನೀರ ಹಾಕಲಿಲ್ಲ, ತಿಕ್ಕಲಿಲ್ಲ, ತೊಳೆಯಲಿಲ್ಲ. 100 ಕಳಶದ ಶುದ್ಧ ಜಲ ಉಪಯೋಗಕ್ಕೆ ಬಂತೇನು? ಶತಕುಂಭ ಜಲೆ ಶೌಚಂ ಸುರಾಭಾಂಡ ಮಿವಾಶುಚಿ. ಬಸವಣ್ಣವ್ರ ಮಾತಿದು. ಕೊಳಕು ವಸ್ತು ತುಂಬಿಟ್ಟಿದ್ದ ಪಾತ್ರೆನ ತೊಳಿಬೇಕಾಗಿದ್ದು ಎಲ್ಲಿ ತೊಳಿಬೇಕಿತ್ತು? ಎಲ್ಲಿ ತೊಳಿಬೇಕಿತ್ತು? ಬಾಂಡಿ ಎಲ್ಲಿ ತೊಳಿಬೇಕು? ಮುಸುರಿ ಹೋಗ್ಬೇಕಂದ್ರ ಒಳಗ ಬಾಂಡಿ ತೊಳಿಬೇಕಲ್ಲ. ಮಸಿ ಹೋಗ್ಲಿ ಬಿಡ್ಲಿ, ಮುಸುರಿ ಹೋಗ್ಲಿಲ್ಲ ಅಂದ್ರೆ ಬಾಂಡಿ ಒಳಗೆ ಅಡಿಗೆ ಮಾಡಕ್ ಬರೋದಿಲ್ಲ. ಮಸಿ ಹೋಗ್ಲಿ ಬಿಡ್ಲಿ, ಮುಸುರಿ ಹೋಗ್ಲಿಲ್ಲ ಅಂದ್ರೆ ಬಾಂಡ್ಯಾಗ ಅಡಿಗೆ ಮಾಡಕ್ ಬರೋದಿಲ್ಲ. ಮಸಿ ಇದ್ರ ಅಡಿಗೆ ಮಾಡಕ್ ಬರ್ತೈತಿ, ಮುಸುರಿ ಇದ್ರ ಅಡಿಗೆ ಕೆಡ್ತೈತಿ. ಒಳಗಿನ ಮುಸುರಿ ತೊಳ್ಕೊಳ್ಳಿಲ್ಲ ಅಂದ್ರ ಈಗೇನಿಲ್ಲ, ಅಡಿಗೆ ನಡೆದೈತ್ಲ, ಇದು ದಂಡ ಆಗ್ತೈತಿ, ಕೆಡ್ತೈತಿ. ತಿಳಿತು? ಶಿವಾಲಯದ ಆವರಣದಾಗ ಒಂದು ಅಡಿಗೆ ನಡೆದೈತ್ಲ, ಈ ಅಡಿಗೆ ಬಗ್ಗೆ ಅಲ್ಲಂ ಪ್ರಭುಗಳು ಒಂದು ವಚನ ಬರ್ದಾರ, ಬಹಳ ಚಂದ ಬರ್ದಾರ. ಅವರು ಅಟ್ಟುಂಬೋದು ಅಂತ ಕರೀತಾರೆ. ಅಡಿಗೆ ಮಾಡೋದಕ್ಕೆ ಅಟ್ಟುಂಬೋದು. 2 ತರದ ಅಡಿಗೆ ಮಾಡ್ತೀವಿ ನಾವು ಪ್ರಪಂಚದಾಗ. ಒಲ್ಯಾಗ ಅಡಿಗೆ, ತಲ್ಯಾಗ ಅಡಿಗೆ. ಅಲ್ಲಮ ಪ್ರಭುಗಳ ವಚನ ಇದೆ. ಒಲೆಯಲ್ಲಿ ಅಟ್ಟುಂಬೋಡೆ ಹೊಗೆಯುಂಟು, ಹಗೆಯುಂಟು, ಧಗೆಯುಂಟು. ತಲೆಯಲ್ಲಿ ಅಟ್ಟುಂಬೋಡೆ ಹೊಗೆಯಿಲ್ಲ, ಹಗೆಯಿಲ್ಲ, ಧಗೆಯಿಲ್ಲ. ಎಷ್ಟು ಚಂದ ವಚನ ರೀ. ಒಲ್ಯಾಗ ಅಡಿಗೆ ಮಾಡಿದ್ರೆ ಹೊಗೆ ಆಗ್ತೈತೋ ಇಲ್ಲೋ? ಹಗೆ ಅಂದ್ರೆ ಜಗಳ, ದ್ವೇಷ. ಅನ್ನ ಮಾಡೋ ಸಲುವಾಗಿ ತಾನೆ ನಾವು ಹೊಡೆದಾಡೋದು, ಬಡದಾಡೋದು, ಕಿತ್ತಾಡೋದು, ಕಚ್ಚಾಡೋದು. ಒಲ್ಯಾಗ ಅಡುಗೆ ಮಾಡಿದ್ರ ಹೊಗೆ ಆಗ್ತೈತಿ, ಹಗೆ ಆಗ್ತೈತಿ, ಧಗೆ ಆಗ್ತೈತಿ. ತಲ್ಯಾಗ ಅಡುಗೆ ಮಾಡಿದ್ರ ಹೊಗೆ ಇಲ್ಲ, ಹಗೆ ಇಲ್ಲ, ಧಗೆ ಇಲ್ಲ.
ಅಲ್ಲೊಂದು 5 ಮಂದಿ ಒಲ್ಯಾಗ ಅಡಿಗೆ ಮಾಡಕತ್ತಾರ, ಇಲ್ಲೊಂದು 400-500 ಮಂದಿ ಕೂತು ತಲ್ಯಾಗ ಅಡಿಗೆ ಮಾಡಕತ್ತಾರ. ಮಜಾ ಕೇಳ್ರೆ, ಒಲ್ಯಾಗ ಮಾಡಿದ ಅಡುಗೆ ಊಟ ಮಾಡಿದ್ರೆ ಕಡಿಮೆ ಆಗ್ತೈತಿ, ಊಟ ಮಾಡ್ಲಾರ್ದಂಗ ಹಂಗ ಇಟ್ರೆ ಕೆಟ್ಟ ಹೋಗ್ತೈತಿ. ಅಲ್ಲ ಅಲ್ಲ ಒಲ್ಯಾಗ ಮಾಡಿದ ಅಡುಗೆ ಊಟ ಮಾಡಿದ್ರೆ ಕಡಿಮೆ ಆಗ್ತೈತಿ, ಊಟ ಮಾಡ್ಲಾರ್ದನ್ನ ಹಂಗ ಇಟ್ರ ಕೆಟ್ಟ. ತಲ್ಯಾಗ ಮಾಡಿದ ಅಡುಗೆ ಊಟ ಮಾಡಿದ್ರೆ ಹೆಚ್ಚಾಗ್ತೈತಿ. ತಲ್ಯಾಗ ಮಾಡಿದ ಅಡುಗೆ ಅಂದ್ರೆ ತಿಳುವಳಿಕೆ, ಜ್ಞಾನ, ವಿವೇಕ, ವಿದ್ಯೆ, ಬುದ್ಧಿ, ಅರಿವು. ವಿಸ್ಡಮ್ ಇಟ್ ಈಸ್ ಕಾಲ್ಡ್ ಇನ್ ಇಂಗ್ಲಿಷ್. ವಿಸ್ಡಮ್. ಇಟ್ ನೆವರ್ ಎಂಡ್ಸ್, ಇಟ್ ನೆವರ್ ಕೊಲ್ಯಾಪ್ಸ್. ಅದನ್ನ ಎಷ್ಟು ಬಳಸ್ತೀವಿ, ಎಷ್ಟು ಬಡಿಸ್ತೀವಿ ಅಷ್ಟು ಹೆಚ್ಚಾಗ್ತೈತಿ, ಹೊಳಿತೈತಿ, 4 ಮಂದಿಗೆ ಉಪಯೋಗ ಆಗ್ತೈತಿ. ಕೆಡೋ ಮಾತೇ ಇದೆ. ಅದನ್ನ ನಿಜ ಆಸ್ತಿ ಅಂತ ಕರೀತಾರೆ. ಹಂಗ ನಾವು ಮಾಡಲಿಲ್ಲ, ಒಳಗೆ ಮುಸುರಿ ತೊಳಿಲಿಲ್ಲ, ಹೊರಗೆ ಬಾಂಡೆ ತೊಳೆದೆವು ಅಂದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಬಸವಣ್ಣವ್ರು ಹೇಳ್ತಾರೆ. ಅವ್ರ 3 ಮಾತು ಹೇಳ್ಯಾರ ಬಸವಣ್ಣವ್ರು ಈ ವಚನದಾಗ. ಏನ್ ಹೇಳ್ಯಾರ ಅವರು? ಸತ್ಯ, ಶೌಚ, ನಿತ್ಯ ನೇಮವ ತಪ್ಪದೇ ಮಾಡಬಲ್ಲಡೆ ಅದು ಲೇಸು. ಯಾವ ಚಲೋ? ಯಾಕೆ ಟೈಮ್ ಅದು? ಇಲ್ಲ ಪಾಪ ಅವ್ರು ಖುಷಿಯಾಗಿ ಚಪ್ಪಾಳೆ ಬಾರಿಸೋದು. ಸತ್ಯ, ಶೌಚ, ನಿತ್ಯ ನೇಮವ ತಪ್ಪದೇ ಮಾಡಬಲ್ಲಡೆ ಅದು ಲೇಸು. ಮೂರು ಮಾತು ಬಸವಣ್ಣವರು, 3 ಮಾತು. ಇಷ್ಟು ಮಾಡಿದ್ರೆ ಸಾಕು, ನಾವು ಬಾಕಿ ಏನು ಮಾಡೋ ಜರೂರತ್ತಿಲ್ಲ. ಹಂಗಿದವ್ ಮಾತು. ಏನು ಸತ್ಯ ಅಂದ್ರೆ? ಸತ್ಯ ಅಂದ್ರೆ ಏನು ಗೊತ್ತೈತಿ? ಬರೀ ಗೊತ್ತೈತೇನ್ರಿ? ಸತ್ಯ ಸತ್ಯ ಗೊತ್ತೈತೆ ಗೊತ್ತಿಲ್ಲೋ? ನೋಡ್ರಿ, ಇವು ಭಾಳ ಕಠಿಣದವರು. ಇಷ್ಟು ಮಂದಿ ಇದೀವಿ. ಸತ್ಯ ಅಂದ್ರೆ ಏನು ಅಂತ ಗೊತ್ತಿರ್ಲಾರ್ದವ್ರು ಯಾರೂ ಇಲ್ಲ. ನಾವೀಗ ಎಲ್ಲರಿಗೂ ಗೊತ್ತೈತಿ ಸತ್ಯ, ನಿಜ, ಖರೆ, ಟ್ರೂತ್. ಆದ್ರೆ ಬಹುತೇಕ ನಮಗನ್ಸೋ ಮಟ್ಟಿಗೆ ಮುಂಜಾನೆಯಿಂದ ಇಲ್ಲಿ ಮಠ ಒಂದೂ ಸುಳ್ಳು ಹೇಳಲಾರ್ದವ್ರು ಯಾರೂ ಇಲ್ಲ. ಯಾಕೆ ಹೊಡೆದ್ರೆ ಆಮೇಲೆ ದೇವರಿಗೆ ಒಂದು ಸುಮ್ಮನೆ ಶಿವಾಲಯದ ಒಂದು ಪರೀಕ್ಷೆ ಮಾಡೋನು, ಒಂದು ಟೆಸ್ಟ್. ನಾ ಮುಂಜಾನೆಯಿಂದ ಇಲ್ಲಿ ಮಠ, ಎದ್ದಾಗಿಂದ ಇಲ್ಲಿ ಮಠ ಒಂದೂ ಸುಳ್ಳು ಹೇಳಿಲ್ಲ ಅನ್ನೋರು ಯಾರು ಇದ್ರ ಕೈ ಎತ್ರಿ. ಶ್ರಾವಣ ಹೆಂಗೈತಿ ನೋಡ್ರಿ. ಶ್ರಾವಣ ಪ್ರಸಾದಕ್ಕೆ ಬಹಳ ಚಲೋ ರೀ, ಪ್ರವಚನಕ್ಕೆ ಬಹಳ ಕೆಟ್ಟ. ನಮ್ದು ಏನ್ ಮಾಡೋದು ಹೇಳಿ? ಏನ್ ಬಸವಣ್ಣವರು ಏನ್ ಮಾಡೋರು, ಶಿವಾರು ಏನ್ ಮಾಡೋರು? ಕೂತೇವೆಲ್ಲಿ ಕರೆ ಒಳಗಿನ ಮುಸರಿ ಸಾವಕಾಶ ಕಾಣಕ್ ಚಾಲು ಆಯ್ತು ನೋಡ್ರಿ. ಧೈರ್ಯ ಇಲ್ಲ ರೀ. ಎಲ್ಲರಿಗೂ ಗೊತ್ತೈತಿ ಸತ್ಯ ಮಾತಾಡ್ಬೇಕು, ಖರೆ ಹೇಳ್ಬೇಕು. ಹುಟ್ಟಿದಾಗಿಂದ ಇಲ್ಲಿವರೆಗೂ ಕೇಳ್ಕೋತ ಬಂದೀವಿ. ವರ್ಷದಾಗ ಕೇಳ್ತೇವೆ, ಜಾತ್ರೆ ಕೇಳ್ತೇವೆ, ಹಬ್ಬದಾಗ ಕೇಳ್ತೇವೆ, ಎಲ್ಲ ಕೇಳ್ತೇವೆ. ಖರೆ ಆದ್ರೂ ನಾವು ಸತ್ಯ ಮಾತಾಡೋಲ್ಲ. ಯಾಕಂದ್ರೆ ಅದು ನಿಜವಾದ ತಪಸ್ಸದು. ಸತ್ಯ ಮಾತಾಡೋದು ಅಷ್ಟು ಸರಳ ಅಲ್ಲ. ಸುಳ್ಳು ಮಾತಾಡ್ಬೋದು, ಹೆಂಗ್ ಬೇಕಾದ್ರೆ ನಮ್ಮಂಗೆ ಸುಳ್ಳು ಮಾತಾಡಿದ್ರೆ ಯಾರಿಗೆ ಬರ್ತೈತಿ? ಪ್ರಶಸ್ತಿ ಗಿಶಸ್ತಿ ಇಟ್ರಂದ್ರ ಇಡೂಲ್ ಯಾರು ಬಹುತೇಕ ಇಟ್ರಂದ್ರ ನಮ್ಮನ್ನ ಯಾರು ಸೋಲಿಸುದೆ ಸುಳ್ಳು ಹೇಳಿದ್ರಾಗ. ಹೆಂಗ್ ಸುಳ್ಳು ಮಾತಾಡ್ತೀವಿ ಅಂದ್ರೆ ನಾವು ಅದು ಖರೆ ಇರ್ತೈತ ಸತ್ಯ, ಅದಕ್ಕೆ ಡೌಟ್ ಬರ್ತೈತಿ. ನಾನು ಮೊನ್ನೆ ಬೆಳಗಾವಿ ಹೊಂಟಿದ್ದೆ, ಬಸ್ನ್ಯಾಗ ಚಿಕ್ಕೋಡ್ಯಾಗ ಕೂತಿದ್ದೆ. ಬಸ್ನ್ಯಾಗ ಕಿಟಕಿ ಬಾಜು ಕೂತಿದ್ದೆ. ಗಾಳಿ ಬರಾಕತ್ತಿತ್ತು, ತಣ್ಣಗಿತ್ತು, ನಿದ್ದೆ ಹತ್ತು. ಒಂದು 15-20 ನಿಮಿಷ ಆಗಿರ್ಬೇಕು. ಬಸ್ ಬಾಜು ಒಬ್ರು ಕೂತಿದ್ರು. ಅವ್ರಿಗೆ ಫೋನ್ ಬಂತು. ಅವ್ರು ಫೋನ್ ತೊಗೊಂಡ್ರು. ಇಲ್ಲೇನಿಲ್ಲ ಚೆನ್ನಮ್ಮದಾಗ ಅಂದರು. ನಾನು ಗಡಿಬಿಡಿಸಿ ಎಚ್ಚರಕ್ಕ. ಚೆನ್ನಮ್ಮ ಅಂದ್ರೆ ಚೆನ್ನಮ್ಮ ಸರ್ಕಲ್ ಬೆಳಗಾವಿ. ಗಡಿಬಿಡಿಸಿ ಎದ್ದು ಕಿಟಕಿ ಕಣ್ಣು ಒರೆಸ್ಕೊಂಡು ಕಿಟಕಿಯಾಗಿ ನೋಡ್ತೀನಿ, ನಿಡಿಸಿ ಮಠದ ಗೇಟ್ ಐತಿ. ಮತ್ತು ಬಸ್ ಹೊಂಟು.
ನಾ ಅವ್ರಿಗೆ ಕೇಳಿದೆ, ಅಂಕಲ್ ಚೆನ್ನಮ್ಮದಾಗ ಅಂದಿರಲ್ಲ ಅಂದಿನ, ಅದ ಬೇರೆ, ನಿಮಗೂ ಎಲ್ಲ ಗೊತ್ತೈತಿಲ್ಲ, ಹೆಂಗಾಗೋದು ಹೇಳ್ರಿ ನೀವು, ಹೆಂಗಾಗೋದು? ನಮಗೆ ತಿಳಿದ ಮ್ಯಾಗ ನಾವು ಸುಳ್ಳು ಹೇಳೋದು ಬಿಡಬೇಕಲ್ಲ. ಗೊತ್ತಿರಲಿಲ್ಲ, ನಮ್ಗೆ ತಿಳುವಳಿಕೆ ಇರಲಿಲ್ಲ, ಅವಿವೇಕ ಇತ್ತು, ಇನ್ನೂ ಸಣ್ಣವರಿದ್ವಿ, ಅವಾಗ ನಾವು ಸುಳ್ಳೊಂದು ಸೊಟ್ಟೊಂದು ಹೇಳಿದ್ರೆ ನಡೀತು. ತಿಳಿದ ಮೇಲೆ ತಿಳಿದು ನಾವು ಸುಳ್ಳು ಹೇಳಿದ್ವಿ ಅಂದ್ರೆ ಭಗವಂತ ನಮ್ಮ ಮೇಲೆ ಕೃಪಾ ಮಾಡ್ಯಾನ. ಭಗವಂತನ ಕುರುಡದಾನ, ಭಗವಂತಗೆ ನಾವೇನು ಅಂತ ಗೊತ್ತಾಗೋದಿಲ್ಲ. ಅದನ್ನ ಅವ್ರು ಕೇಳಿದ್ದು, ಮಾಡಬಾರದು ಮಾಡಿ ಹೊಳ್ಯಾಗ ಹೋಗಿ ಜಳಕ ಮಾಡಿ ಶಿವಗೆ ಬಂದು ಅಭಿಷೇಕ ಮಾಡಿದ್ರೆ ಭಗವಂತನ ಮೆಚ್ತಾನೇನು? ಸತ್ಯ. ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರಿಗೆ ಗುರುಗಳು, ಶಿಷ್ಯಂದ್ರಿಗೆ ಪಾಠ ಮಾಡ್ತಿದ್ರು. ನಾ ಯಾವ ಕತೆ ಹೇಳಕತ್ತೇನು ಗೊತ್ತಾತ್ ನಿಮ್ಗೆ? ಯಾವ ಕತೆ ಹೇಳ್ರಿ ಇದು? ಯಾವ ಕತೆ ಇದು? ನಮ್ಮ 1000 ಕಥೆಗೆ ಈ ಕಥೆಯಲ್ಲ, ಈಗ ಯಾರಿಗೆ ಗೊತ್ತು? ಮಹಾಭಾರತದು ಯಾವುದಿದು? ಬಹುತೇಕ ಈಗ ಮಹಾಭಾರತ ರಾಮಾಯಣ ಯಾರೂ ಹೇಳಲ್ಲ, ಅವನು ಇಷ್ಟಪಡೋದಿಲ್ಲ. ಅಂದ್ರ ಮಾರಿ ಕೆಂಪು ಹಾಕವು ತೊಡೆ ಮಂದಿವು. ಏನೂ ಇಲ್ಲದ್ರಾಗ ಹೆಂಗೆ ಜೀವನ ಮಾಡ್ಬೇಕಂತ ನೀತಿ ಐತಿ. ನಾವು ನೀತಿನ ನೋಡೋದಿಲ್ಲ. ನೀವು ಬೇಕಾದ್ರೆ ಮಹಾಭಾರತ ಓದಿ, ಮಹಾಭಾರತ ಕಥೆ ಕೇಳಿ, ಮಹಾಭಾರತ ಕಾವ್ಯ ಓದಿ ನೋಡಿ. ಅಪ್ಪ ಹೆಂಗಿರ್ಬೇಕು, ಅವು ಹೆಂಗಿರ್ಬೇಕು, ಮಕ್ಳು ಹೆಂಗಿರ್ಬೇಕು, ಗುರುಗಳು ಹೆಂಗಿರ್ಬೇಕು, ಶಿಷ್ಯ ಹೆಂಗಿರ್ಬೇಕು, ಸಮಾಜ ವ್ಯವಹಾರ ಮಾಡೋರು ಹೆಂಗಿರ್ಬೇಕು, ಇಂಥವು 1000 ಪಾತ್ರ ನೀತಿ ಐತಿ ಅದ್ರಾಗ. ರಾಮಾಯಣದಾಗೂ ಅದ ಐತಿ, ಓದಲ್ ನಾವು. ರಾಮಾಯಣದಾಗಿನ ಮಹಾಭಾರತಗಿನ ಕಥೆ ಇದು. ದ್ರೋಣಾಚಾರ್ಯ ಗುರುಗಳು ಕೌರವರಿಗೆ ಪಾಂಡವರಿಗೆ ಪಾಠ ಮಾಡ್ತಿದ್ರು. ಕೌರವರು ಎಷ್ಟು ಮಂದಿ? ಏನ್ರ ಹುಡುಗರೇ ಸಾಲಿಗೆ ಹೋಗಿದ್ನ ಬಂದ್ ಮಾಡ್ಯಾನ, ಏನ್ ಮಾಡೋದು ಹೇಳ್ರಿ? ನಿಮ್ಗೆ ಕೆಟ್ಟ ಅನ್ನಿಸ್ತಲ್ಲ? ಸಾಲಿಗೆ ಹೋಗೋರ್ ಲಕ್ಷಣ ಹೆಂಗಿರ್ಬೇಕು ಹೇಳ್ರಿ? ಹೆಂಗಿರ್ಬೇಕು ಹೇಳ್ರಿ? ಹಂಗಿಲ್ಲಿ ದಂಡಿಗೆ ನೋಡೋಣ ಅದ್ರ ಬಗ್ಗೆ. ಕೌರವರು ಎಷ್ಟು ಮಂದಿ? ನಿಮಗರ ಗೊತ್ತೈತಿಲ್ಲೋ? ನಿಮಗೂ ಗೊತ್ತಿಲ್ಲ? ಕಾಪಾಡ್ತ ಶಿವ. ಕೌರವರು 101 ಜನ, ಪಾಂಡವರು 5 ಜನ. ಅಷ್ಟು ಮಂದಿಗೆ ಇವರು ವಿದ್ಯಾಗುರುಗಳು. ದ್ರೋಣಾಚಾರ್ಯ ಪಾಠ ಕಲಿಸ್ತಿದ್ರು. ಇಂದು ಗುರುಗಳು ಹೇಳಿದ ಪಾಠನ ಮಾರನೇ ದಿನ ಬಂದು ಎಲ್ಲ ಹುಡುಗರು ಒಪ್ಪಿಸ್ಬೇಕಿತ್ತು, ಕಂಠಪಾಠ ಮಾಡಿ ಹೇಳಬೇಕಿತ್ತು. ಮೊದಲನೇ ದಿನ ಮುಗೀತು, ಮಾರನೇ ದಿನ ಎಲ್ಲ ಹುಡುಗರು ಬಂದರು. ಹಿಂದಿನ ದಿವಸ ಗುರುಗಳು ಹೇಳಿದ ಪಾಠನೆಲ್ಲ ಪಟ್ 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 ಅಂತ ಒಪ್ಪಿಸಿದ್ರು. ಗುರುಗಳು ಎಲ್ಲರಿಗೂ ಶಾಬಾಷ್ ಅಂದ್ರು. ಧರ್ಮ ಇದ್ನಲ್ಲ, ಧರ್ಮ ಅಂದ್ರೆ ಯಾರು? ಧರ್ಮ ಅಂದ್ರೆ ಯಾರು? ಪಾಂಡವರೊಳಗೆ ಹಿರಿಯ ಯುಧಿಷ್ಠಿರ. ಅವ ಅಂದ, ಗುರುಗಳೇ ನಾನು ಮೊದಲನೇ ಪಾಠ ಪೂರ್ಣ ಕಲ್ತಿಲ್ಲ. ಗುರುಗಳಿಗೆ ಅವನ ಮೇಲೆ ಬಹಳ ಪ್ರೇಮ ಇತ್ತು. ಯಾಕಂದ್ರೆ ಅವ ಒಳ್ಳೆ ಮನುಷ್ಯ ಇದ್ದ. ಹುಡುಗಿದ್ದಾಗ ಏನು ಹೇಳಿದ್ರು ಶ್ರದ್ಧಾದಿಂದ ಕೇಳ್ತಿದ್ದ, ಮಾಡ್ತಿದ್ದ. ಇರ್ಲಿ ಬಿಡೋ, ನಾಳೆ ಹೇಳು ಅಂದ್ರು. 2ನೇ ದಿವಸ 2ನೇ ಪಾಠ ಕಲಿಸಿದ್ರು. 3ನೇ ದಿನ ಎಲ್ಲ ಹುಡುಗರು ಬಂದು ಪಟ್ 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 ಒಪ್ಸಿದ್ರು. ಧರ್ಮ ಅಂತ ಕೇಳಿದ್ರು ಗುರುಗಳು. ಗುರುಗಳೇ ನನಗೆ ಕ್ಷಮ ಮಾಡ್ರಿ, ನಂದು ಇನ್ನೂ 1ನೇ ಪಾಠ ಪೂರ್ಣ ಆಗಿಲ್ಲ. ಅವ್ರು ಅಂದ್ಕೊಂಡ್ರು, ಇವಂಗೆ ಸ್ವಲ್ಪ ಜವಾಬ್ದಾರಿ ಭಾಳ ಅಲ್ಲ, ಮನ್ಯಾಗ ಹಿರಿಯ, ಏನೋ ಕೆಲಸ ಇರಬೇಕು, ನಾಳೆ ಮಾಡ್ಬೋದಂತ. ಇರ್ಲಿ ಬಿಡೋ, ಅದಕ್ಯಾಕೆ ವಿಚಾರ ಮಾಡ್ತಿ, ಹೋಗು ಅಂತ 3ನೇ ಪಾಠ ಕಲಿಸಿದ್ರು. 4ನೇ ದಿವಸ ಎಲ್ಲ ಹುಡುಗರು ಬಂದರು. 3ನೇ ದಿವಸದ ಪಾಠ ಪಟ 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 ಒಪ್ಸಿದ್ರು. ಧರ್ಮ ಅಂದ್ರು, ಬರುವುದಿಲ್ಲ ಅಂತ. ಇರ್ಲಿ ಬಿಡೋ ಅಂದ್ರು. 5ನೇದು 6ನೇದು 7ನೇದು 8ನೇದು 10ನೇದು ಎಲ್ಲರೂ 10 ಪಾಠ ಮುಗಿದು. ಕರೆ ಧರ್ಮಂದು 1ನೇ ಪಾಠ ಆಗಿರಲಿಲ್ಲ. ಗುರುಗಳಿಗೆ ಕಸಿವಿಸಿ ಆಯ್ತು. ಏನು, ನಿನ್ನ ಮೇಲೆ ನನಗೆ ಎಷ್ಟು ವಿಶ್ವಾಸ ಐತಿ, ಎಲ್ಲರಿಗಿಂತ ಗುಣ ಚಲೋ ಐತಿ, ನೋಡು ಸಣ್ಣ ಸಣ್ಣವರು ಇವರು, ಸಣ್ಣವರು ಎಲ್ಲಾ ಪಾಠ ಕಲಿತು ಪಟ್ ಪಟ್ ಅಂತ ಒಪ್ಪಿಸ್ತಾರ, ನಿನಗೇನಾಯ್ತು ಅಂತ ಕೇಳಿದ್ರು.
ಅವಾಗ ಧರ್ಮ ಗುರುಗಳಿಗೆ ನಮಸ್ಕಾರ ಮಾಡಿ 2 ಬಂಗಾರದಂಥ ಮಾತು ಹೇಳಿದ. ಅವ ಏನು ಹೇಳಿದ ಗೊತ್ತು? ಗುರುಗಳೇ, ಮೊದಲನೇ ಪಾಠ ಯಾಕೆ ನನಗಿನ್ನೂ ಪೂರ್ಣ ಆಗಿಲ್ಲ ಅಂದ್ರೆ, ನಾನು ಅವ್ರು ಹೇಳ್ದಂಗ ಬಾಯ್ಪಾಠ ಮಾಡಿ ಹೇಳೋದಾಗಿದ್ರೆ ನನಗೆ 1 ದಿನ ಹತ್ತಿರಲಿಲ್ಲ. 1 ಗಳಿಗ್ಯಾಗ ನಾ ಅದನ್ನು ಕಂಠಪಾಠ ಮಾಡಿ ಎಸಿತಿದ್ದೆ. ಆದ್ರೆ ನೀವೇನು ಮೊದಲನೇ ದಿನ ಪಾಠ ಮಾಡಿರೋ ಅದನ್ನ ಜೀವನದೊಳಗೆ ಅನುಸರಣೆ ಮಾಡಬೇಕಾದ್ರೆ 1 ಆಯುಷ್ಯ ಸಾಕಾಗೋದಿಲ್ಲ. ನೀವೇನು ಹೇಳಿರಿ ಮೊದಲನೇ ಪಾಠ? ಸತ್ಯಂ ವಧ ಧರ್ಮಂ ಚರ. ಮೊದಲನೇ ಪಾಠ ಇದು. ಸತ್ಯಂ ವಧ ಧರ್ಮಂ ಚರ. ಸತ್ಯವನ್ನೇ ಮಾತನಾಡು, ಧರ್ಮದಂತೆ ನಡೆ ಅಂತ ಹೇಳಿರಿ. ಗುರುಗಳೇ, ಇಷ್ಟು ವಯಸ್ಸಾಗಿದೆ ನನಗೆ, ನಾ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಇನ್ನೂ ನಾನು ಪೂರ್ಣ ಪ್ರಮಾಣದಾಗ ಸತ್ಯ ಮಾತಾಡೋಕೆ ಆಗಿಲ್ಲ. ಸತ್ಯನ ಪೂರ್ಣ ನಾ ಮಾತಾಡಕ್ ಆಗಿಲ್ಲ ಅಂದ ಮೇಲೆ ಮುಂದಿನ ಪಾಠ ಕಲಿತು ಏನು ಉಪಯೋಗ? ಧರ್ಮದ ವಿಚಾರವೇ, ಧರ್ಮದ ವಿಚಾರ. ಇದೇನು ದೊಡ್ಡ ತಪಸ್ಸಲ್ಲ. ಎಷ್ಟು ಶಕ್ಯ ಐತಿ ಅಷ್ಟು, ಎಷ್ಟು ಸಾಧ್ಯ ಐತಿ ಅಷ್ಟು ಸುಳ್ಳು ನಾವು ಕಡಿಮೆ ಹೇಳ್ಕೋತ ಹೋದೆವು ಅಂದ್ರೆ ಗೊತ್ತಿರ್ಲಾರ್ದಂಗ ಒಂದು ಅನಿರ್ವಚನೀಯ ಆನಂದ ನಮ್ಮೊಳಗೆ ಮನಿ ಮಾಡ್ತೇವೆ. ನಾ ಹೇಳೋದು ನಿಮಗೆಲ್ಲ ಖರೆ ಅನ್ಸಕತ್ತೈತಿ. ನಾ ಈಗೇನು ಹೇಳಾಕತ್ತೇನಲ್ಲ, ಇದು ನಿಮ್ಗೆ ಖರೆ ಅನ್ಸಕತ್ತೈತಿ? ಏನು ಅನ್ಸೋಲ್ತ? ಏನ್ರಿಪ್ಪ ದೈವ, ನಾ ಈಗೇನು ಹೇಳಾಕತ್ತೇನಲ್ಲ ನಿಮ್ಗೇನ್ರ ಅನಿಸ್ತತ್ಲ? ಖರೆ ಅನಿಸ್ತತ್ಲ? ಅಕಸ್ಮಾತ್ ನಾವೇನಾದರೂ ಹಿಂಗೆ ತಿಳ್ಕೊಂಡು ತೊಳ್ಕೊಳ್ಳಿಲ್ಲಂದ್ರೆ, ತಿಳ್ಕೊಂಡು ನಾವು ನಡ್ಕೊಳ್ಳಿಲ್ಲ ಅಂದ್ರೆ ಹೊರಗೆ ಮಾಡುವ ಎಲ್ಲ ಆಚರಣೆನೂ ದಂಡ. ಸತ್ಯ. ಎರಡನೇದು ಶೌಚ. ಶೌಚ ಅಂದರೆ ಸ್ವಚ್ಛ, ಕ್ಲೀನ್ಲಿನೆಸ್. ಇಂಗ್ಲೀಷ್ನೇ ಒಂದು ಮಾತೈತಿ, ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ಎಲ್ಲಿ ಸ್ವಚ್ಛ ಇರ್ತೈತೋ ಅಲ್ಲಿ ದೇವರು ಇರ್ತಾನಂತ. ಸ್ವಚ್ಛ ಅಂದ್ರೆ ಏನು ಹೇಳ್ರಿ? ಸ್ವಚ್ಛ ಅಂದ್ರೆ ಏನು ಹೇಳ್ರಿ? ಕಸ ಮುಸ್ರಿ ಇರ್ಲಾರ್ದಂಗೆ ಇಡೋದು. ಹೊರಗೆ ಕಸ ಮುಸ್ರಿ ಇರ್ಲಾರ್ದಂಗೆ ಇಡೋದು ಬಹಳ ಸರಳ ಇದೆ, ಒಳಗೆ ಕಸ ಮುಸ್ರಿ ಇರ್ಲಾರ್ದಂಗೆ ಇಡೋದು ಬಹಳ ಕಠಿಣ ಇದೆ. ದ್ವೇಷ, ಅಸೂಯೆ, ಮತ್ಸರ ಎಷ್ಟು ಮನಿ ಮಾಡ್ಯಾವ ಮನಸ್ಸಿನಾಗಂದ್ರ, ಕರಳು ಬಳ್ಳಿ ಹಂಚ್ಕೊಂಡು ಒಡ ಹುಟ್ಟಿದ ಅಣ್ಣ ತಮ್ಮಂದಿರನ್ನ ಕಂಡ್ರೆ ನಮಗೆ ಆಗೋದಿಲ್ಲ. ಅಣ್ಣ ತಮ್ಮಂದಿರ್ರಿ ಹಾಡು ಹಗಲು ಹಾದ್ಯಾಗ 10 ರೂಪಾಯಿಗೆ ಮರ್ಡರ್ ನಡೆಯಕತ್ತೇವು. 10 ರೂಪಾಯಿ ಗೇಣು ಜಾಗದ ಸಲುವಾಗಿ ಆಯುಷ್ಯ ಪೂರ್ತಿ ಅಣ್ಣ ತಮ್ಮ ಕೋರ್ಟ್ ಕಚೇರಿ ಅಲದಾಡಕತ್ತಿಲ್ಲ. ಹೆತ್ತ ತಾಯಿ ತಂದಿನ ಬೀದ್ಯಾಗ ಅನಾಥರಂಗ ಬಿಟ್ಟು ಹೊಂಟಾರ. ಹೆತ್ತ ತಾಯಿ ತಂದಿನ್ರಿ ಹೊಟ್ಟಿ ಹರ್ಕೊಂಡು ಜನ್ಮ ಕೊಟ್ಟ ಅವನ್ನ ಇಡೀ ಆಯುಷ್ಯ ಸವಿಸಿ ಮಕ್ಕಳಿಗಾಗಿ ದುಡ್ದ ಅಪ್ಪನ್ನ ಹಾದ್ಯಾಗ ಬೀದ್ಯಾಗ ಅನಾಥರಂಗ ಬಿಟ್ಟು ಹೊಂಟೇವಿ ನಾವು. ನಿನ್ನೆ ಒಂದು ಆಡಿಯೋ ಕೇಳಿದೆ ನಾನು. ಒಬ್ಬ ಫೋನ್ ಮಾಡ್ಯಾನ ವೃದ್ಧಾಶ್ರಮಕ್ಕೆ. ಏನು ಅಂತ ಅವ್ರು ಕೇಳ್ತಾರ, ನಮ್ಮ ತಾಯಿ ವೃದ್ಧಾಶ್ರಮದಾಗ ಬಿಡ್ಬೇಕಾಗೈತಿ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾರ. ಮಗ ಅರೇ, ನಮ್ಗೆ ಹೆತ್ತವ್ರ ಕಿಮ್ಮತ್ತು ಗೊತ್ತಾಗಲಿಲ್ಲ, ಗುರುಗಳ ಕಿಮ್ಮತ್ತು ಗೊತ್ತಾಗಲಿಲ್ಲ, ಹಿರಿಯರ ಕಿಮ್ಮತ್ತು ಗೊತ್ತಾಗಲಿಲ್ಲ, ಅಕ್ಕ ಅಣ್ಣ ತಮ್ಮ ತಂಗಿ ನಮ್ಮವ್ರು ತಮ್ಮವ್ರು ಅನ್ನೋದು ಗೊತ್ತಾಗಲಿಲ್ಲ ನಮ್ಗೆ. ಯಾಕ? ಒಳಗೆ ಕಸಾರಿ, ಒಳಗೆ ಪ್ರತಿಷ್ಠಾ. ನನಗಿಂತ ದೊಡ್ಡವ್ರು ಯಾರಿಲ್ಲ, ನನಗಿಂತ ಶಾಣೆಯರು ಯಾರಿಲ್ಲ, ನನಗಿಂತ ಶ್ರೀಮಂತರು ಯಾರಿಲ್ಲ. ಭ್ರಮದಾಗ ನಾವು ಬದುಕ್ತಾ ಇರ್ಬೇಕಾದ್ರೆ ಸಂಬಂಧಗಳ ಮಹತ್ವ ನಮ್ಗೆ ಗೊತ್ತಾಗ್ತೈತೇನು? ಒಳಗೆ ನಾವು ಎಲ್ಲಿವರೆಗೂ ಸ್ವಚ್ಛ ಆಗೋದಿಲ್ಲೋ ಅಲ್ಲಿವರೆಗೂ ಹೊರಗೆ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ಮೂರನೇ ನಿತ್ಯ ನೇಮ. ನೇಮ ಅಂದ್ರೆ ಆಚರಣೆ. ನಮಗೆ ನಮ್ಮದೇ ಆದಂಥ ಒಂದೇನರ ಶಿಸ್ತು, ಒಂದೇನರ ನಿಯಮ, ಒಂದೇನರ ಆಚರಣೆ ಇರಬೇಕು. ನಮಗೊಂದು ಚೌಕಟ್ಟು ಇರ್ಬೇಕು, ನಮಗೊಂದು ಪದ್ಧತಿ, ರೀತಿ ರಿವಾಜು ಇರ್ಬೇಕು. ಏನು ರೀತಿ ಇಲ್ಲ, ರಿವಾಜ್ ಇಲ್ಲ, ನೀತಿ ಇಲ್ಲ, ನಡವಳಿಕೆ ಇಲ್ಲ, ಆಚಾರ ಇಲ್ಲ, ವಿಚಾರ ಇಲ್ಲ, ಹೆಂಗ್ ಬೇಕು ಹಂಗ
ಊಟದಾಗರ ಪದ್ಧತಿ ಇಲ್ಲ, ನೋಟದಾಗರ ಪದ್ಧತಿ ಇಲ್ಲ, ಉಡುಗೆ ಒಳಗರ ಪದ್ಧತಿ ಇಲ್ಲ. ಇದಕ್ಕೆ ಸಮಾಜ ಅಂತಾರೇನು, ಊರಂತ ಕರೀತಾರೇನು? ನೀವು ಬೇಕಾದ್ರೆ ಪ್ರಯೋಗ ಮಾಡಿ ನೋಡಿ. ಕುತೂಹಲ ಇತ್ತಂದ್ರ ಈಗ ನಿಮ್ಮ ಊರಾಗ ಮೊರಬದಾಗ, ರಾಯಬಾಗ್ ತಾಲೂಕಲ್ಲ ಇದೆ, ರಾಯಬಾಗ್ ಮೊರಬದಾಗ ಒಂದು ದಿವ್ಸಕ್ಕೆ ಎಷ್ಟು ಗುಟ್ಕಾ ಚೀಟ್ ಮಾರಾಟ ಆಗ್ತಾವು ಸ್ವಲ್ಪ ಲೆಕ್ಕ ಮಾಡ್ರೇನು. ಒಂದು 4-8-10 ಅಂಗಡಿ ಇದಾವಲ್ಲ ಊರಾಗ, ಲೆಕ್ಕ ಮಾಡ್ರಿ. ನಮ್ಮ ಊರಾಗ ಒಂದು ದಿವ್ಸಕ್ಕೆ ಎಷ್ಟು ಗುಟ್ಕಾ ಚೀಟ್ ಮಾರಾಟ ಆಗ್ತಾವು? ನಮ್ಮ ಊರಾಗ ಒಂದು ದಿವ್ಸಕ್ಕೆ ಎಷ್ಟು ಕೆಟ್ಟ ಕೆಲಸಕ್ಕೆ ಪ್ರೋತ್ಸಾಹ ಕೊಡುವಂತ ಪದಾರ್ಥ ಮಾರಾಟ ಆಗ್ತಾವು? ಸಾರಾಯಿ, ಮತ್ತೊಂದು ಮಗದೊಂದು. ನಿಮಗೆ ಹೇಳ್ತೇನೆ, ಆಶ್ಚರ್ಯ ಅನಿಸ್ತದೆ. ಸಣ್ಣ ಸಣ್ಣ ಹಳ್ಳ್ಯಾಗ ಎಷ್ಟು ಅನಾಚಾರಗಳು ನಡೆದಾವಂದ್ರ ಜನ ಸ್ಪರ್ಧಾಕ್ ಬಿದ್ದವ್ರಂಗ ಬಿದ್ದು ಕೆಟ್ಟ ಕೆಲಸ ಮಾಡಕತ್ತಾರೆ. ನಿಮ್ಮ ಊರು ಆಜು ಬಾಜು ಇರಾಕಿಲ್ಲ ಬಹುತೇಕ ಇವು ದಾಬಾ ಹೋಟೆಲ್ ಇರಾಕಿಲ್ಲಲ್ಲ? ಇದಾವ? ನೀವು ನಮ್ಮವರ ದಾಬಾದೊಳಗೆ ಹೋಗಿ ನೋಡ್ರಿ. ಎಲ್ಲರ ಆದಾಗ ನಮ್ಮವರು ತಮ್ಮವರು ಅನ್ನೋರು ಯಾರೂ ಇಲ್ಲ ಅಂದ್ರೆ ಒಂದು ಹೋಟೆಲ್ನಾಗ, ಚಲೋ ಹೋಟೆಲ್ನಾಗ ಕೂತು ಊಟ ಮಾಡ್ರಿ ಅಂತ ತಪ್ಪಲ್ಲ. ದಿನಾ ಮುಂಜಾನೆ ಎಲ್ಲಿ ಹೋಗಿ ಅಲ್ಲೇ ಕೂತು ಊಟ ಮಾಡಕ್ ಚಾಲೂ ಮಾಡಿದ್ರೆ ಮನಿ ಅಂತಾರೆ ಯಾಕಿರ್ಬೇಕು, ನನ್ನವ್ರಂತಾರೆ ಯಾಕಿರ್ಬೇಕು, ತನ್ನವ್ರಂತಾರೆ ಯಾಕಿರ್ಬೇಕು ಹೇಳಿ? ದಾಬಾ ಸಂಸ್ಕೃತಿ ಹೆಂಗ ವಿಕಾರ ಆಯ್ತು, ಸಮಾಜ ಹೆಂಗ ಹಾದಿ ತಪ್ತು, ಧರ್ಮ ಹೆಂಗ ಕೆಟ್ಟ ಹೋಯ್ತು ಅಂತ ತಲೆಗೆ ಕೈ ಕೊಟ್ಕೊಂಡು ಕೂತ್ಕೋತೇವಲ್ಲ. ಕೆಡ್ಸಾಕತ್ತಿರೋರು ನಾವ. ಮನಿ ಮಂಜೆಲ್ಲ ಹೋಗಿ ಕೂಡ್ತೇವೆ ಇಲ್ಲ? ದಾಬಾ ಹೋಗಿರೇ ಇಲ್ಲ? ಯಾವಾಗ ಹೋಗಿಲ್ಲ? ಹೋಗ್ಬೇಡ್ರಿ ಪಾಪ. ಏನು ಬ್ಯಾರೆ ದೇಶದವ್ರ ನಂಗೆ ಹೇಳಕ್ ನನಗೆ ಗೊತ್ತಿಲ್ಲ. ಎಷ್ಟು ಹೋಗೇ ಇಲ್ಲ ಅಂದಮೇಲೆ ನಿಮ್ಗೇನು ಗೊತ್ತಾಯ್ತು ದಾಬಾದ ಸುದ್ದಿ ಅಲ್ಲ? ನಮ್ಮ ಸ್ವಾಮೀಜಿ ಒಬ್ರು ಹೇಳ್ತಿದ್ರು, ದಾಬಾ ಅಂದ್ರೆ ಗೊತ್ತೈತಿ ನಿಮ್ಗೆ? ದಾಬಾ ಅಂದ್ರೆ ಏನ್ ಅಂತ ಗೊತ್ತೈತಿ? ಹೇಳಿ ಬೇಡ. ನಿಮ್ದೇನು ನೊಣ ತಿಂದು ವ್ರತ ಯಾಕೆ ಕೆಡಿಸ್ಕೊಳ್ಳೋದು? ಏನ್ ಅಂದ್ರೆ ಮಹಿಮೆ ಬರ್ತೈತಿ ಅಂತ ಗೊತ್ತೈತಿ ನಿಮ್ಗೆ? ಎಷ್ಟು ಸಾಂಸ್ಕೃತಿಕ ವಿಕಾರ ಚಾಲು ಆಯ್ತು ನೋಡ್ರಿ. ನನಗೆ ಭಾಳ ಚಲೋ ನೆನಪೈತಿ. ನಾವು ಸಣ್ಣವ್ರಿದ್ದಾಗ ಮುಂಜಾನೆ ಎದ್ದ ತಕ್ಷಣ ಮನ್ಯಾಗ ಸಣ್ಣ ಪುಟ್ಟ ಕೆಲಸ ಮಾಡಿ ಜಳಕ ಮಾಡಿ ಅವ್ಗೆ ನಮಸ್ಕಾರ ಮಾಡಿದ ತಕ್ಷಣ ನಮ್ಮ ಅವ್ವ ಏನು ಹೇಳ್ತಿದ್ದಳು? ಹೋಗು ಬಸವಣ್ಣ ಗುಡಿಗೆ ನಮಸ್ಕಾರ ಮಾಡಿ ಬಾ ಅಂತ ಕಳಿಸ್ತಿದ್ದಳು. ಓಣ್ಯಾಗ ಯಾರ ಮುದುಕರು ಮುದುಕಿಯರು ಹಿರಿಯರು ಇದ್ರಂದ್ರ ಸಂಜೆ ಮುಂದೆ ಅವ್ರಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಿದ್ದಳು. ಎಷ್ಟು ಮಂದಿಯಾಗ ನಾವು ಹಿಂಗೆ ಮಾಡಿಸ್ತೀವಿ ಹೇಳ್ರಿ? ಎಷ್ಟು ಮನ್ಯಾಗ ನಾವು ಹಿಂಗೆ ಮಾಡಿಸ್ತೀವಿ ಮಕ್ಕಳನ್ನ? ನಾನು ಒಂದು ಸರ್ಕಾರಿ ಕಾಲೇಜ್ನಾಗ ಕೆಲಸ ಮಾಡ್ತೀನಿ. ಇವತ್ತು ಮುಂಜಾನೆ ಪಾಠ ಮಾಡುವಾಗ ಎಷ್ಟು ಮಂದಿ ಅಪ್ಪ ಅವ್ರಿಗೆ ದಿನ ನಮಸ್ಕಾರ ಮಾಡ್ತೀರಿ ಕೈ ಎತ್ರಿ ಅಂತ ಕೇಳಿದೆ. ಶಾಲ್ಯಾಗ್ರಿ 3 ಮಂದಿ ಎತ್ತಿದ್ರು. 100ಕ್ಕೆ ನಾ ಅಂದೆ, ಟೀಕ್ ಹೇ ಪಾಪ ನಿಮ್ಗೆ ಯಾರು ಹೇಳಿರಕ್ಕಿಲ್ಲ. ಅಪ್ಪ ಅಂದ್ರೆ ದೇವರು, ಅವ್ವ ಅಂದ್ರೆ ದೇವರು. ನಮ್ಮ ಸಲುವಾಗಿ ಭಾಳ ಶ್ರಮ ಪಟ್ಟಿರ್ತಾರ, ಭಾಳ ಕಷ್ಟಪಟ್ಟಿರ್ತಾರ. ಅವ್ರಿಗೆ ನಾವು ನಮಸ್ಕಾರ ಮಾಡಿದ್ವಿ ಅಂದ್ರೆ ಅವ್ರ ಗುಣ ನಮ್ಮ ಒಳಗೆ ಬರ್ತೈತಿ, ಅವ್ರ ಆಶೀರ್ವಾದ ನಮ್ಮನ್ನು ಕಾಪಾಡ್ತೈತಿ ಅಂತ ಹೇಳಿದೆ. ಟೀಕ್ ಹೇ, ನಾಳೆಯಿಂದ ಯಾರ್ಯಾರು ನಮಸ್ಕಾರ ಮಾಡ್ತೀರಿ ಕೈ ಎತ್ತಿರಿ ಅಂದೆ. ಸತ್ಯ ಹೇಳ್ತಾ ಇದ್ದೀನಿ ನಾನು. ಎಲ್ಲರೂ ಎತ್ತಿದ್ರು, ಒಬ್ಬ ಹುಡುಗಿ ಎತ್ತಲಿಲ್ಲ. ಅಮ್ಮ ಯಾಕೋ ನಿಂಗೆ ನಾಳೆಯಿಂದ ನಮಸ್ಕಾರ ಮಾಡ್ಬೇಕು ಅನಿಸ್ಲಿಲ್ಲ? ಆಕೆ ಏನಂದ್ರೆ ಹೇಳಿ? ಸಾರಿ ಸರ್, ನನಗೆ ರೂಢಿ ಇಲ್ಲ. 17 ವರ್ಷದ ಹುಡುಗಿ ಒಬ್ಬಾಕಿ 80-90 ಮಂದಿ ಮುಂದೆ ಅವ್ಗ ಅಪ್ಪಗ ಕಾಲ್ಗಳು ರೂಢಿ ಇಲ್ಲ ಅಂತಾರಂದ್ರೆ ಸಮಾಜ ಎಲ್ಲಿ ಬಂದು ನಿಂತೈತಿ ಅಂತ ಒಂದು ವಿಚಾರ ಮಾಡಿ ನೀವು. ಇಡೀ ಜಗತ್ತಿಂದ ಎಲ್ಲ ರೂಢಿ ಐತಿ. ಅವು ಕಾಲ್ಗಳದ್ದು ಗೊತ್ತಿಲ್ಲ, ಅಪ್ಪ ಕಾಲ್ಗಳದ್ದು ಗೊತ್ತಿಲ್ಲ. ಅವ್ರಪ್ಪ ಅವ್ರವ್ವ ಮನ್ಯಾಗ ಒಮ್ಮೆ ಕಾಲು ಬಿದ್ದಿರಕ್ಕಿಲ್ಲ ಯಾರಿಗೂ ಹಿರಿಯರಿಗೆ ಮನ್ಯಾಗ. ನಾನು 15 ವರ್ಷ ಕನ್ನಡ ಶಾಲ್ಯಾಗ ಸರ್ ಇದ್ದೆ. ಒಂದು ನಿಯಮ ಮಾಡಿದ್ದೆ ಸುಖದೇವ್ ಸರ್, ನಾನು ರೂಲ್ಸ್ ಮಾಡಿದ್ದೆ ಶಾಲ್ಯಾಗ. ಏನು ರೂಲ್ಸ್ ಅಂದ್ರೆ, ಶಾಲ್ಯಾಗಿನ ಹುಡುಗರೆಲ್ಲ ದಿನ ಮನ್ಯಾಗ ಅವ್ಗ ಅಪ್ಪಗ ಅಜ್ಜಗ ಆಯಿಗೆ ನಮಸ್ಕಾರ ಮಾಡಿ ಬರೋದು. ಹೋಮ್ವರ್ಕ್ ಇದು ಶಾಲೆ ಹೆಂಗಿರ್ಬೇಕು ನಂದು?
ದೂರ ದೂರದ ಮಂದಿ ಒಂದು ಸಾಲಿ ನೋಡಿ ಹೋಗಿದ್ರು ನಮ್ದು. ಯಾಕೆ? ಇಂಥವು ಹೋಮ್ವರ್ಕ್ ಬರೆಯೋದು ಓದೋದು ಎಂದೂ ಹೋಮ್ವರ್ಕ್ ಕೊಡ್ತಿದ್ದಿಲ್ಲ ನಾನು. ಆರಾಮ್ ಮನ್ಯಾಗ ಶಿಸ್ತು ಊಟ ಮಾಡ್ರಿ, ಮಸ್ತ್ ನಿದ್ದೆ ಮಾಡ್ರಿ, ಊರಾಗ ಎಲ್ಲಾ ಕಡೆ ತಿರ್ಗಾಡ್ರಿ, ಗುಡಿ ಗುಂಡಾರ ನೋಡ್ರಿ. ಖರೆ ಸಾಲಿಗೆ ಬರ್ಬೇಕಾರೆ ಅಪ್ಪಗ ಅವ್ಗ ನಮಸ್ಕಾರ ಮಾಡಿ ಬರ್ರಿ ಅಂತಿದ್ದೆ. ಮತ್ ದಿನ ಕೇಳ್ತಿದ್ದೆ, ಪ್ರಾರ್ಥನಾ ಮಾಡುವಾಗ ದಿನ ಕೇಳ್ತಿದ್ದೆ, ಯಾರ್ಯಾರು ನಮಸ್ಕಾರ ಮಾಡಿ ಬಂದಿರಿ? ಎಲ್ಲ ಹುಡುಗರು ಕೈ ಎತ್ತಾವ. ನಾ ಏನ್ ಹೇಳಿದ್ದೆ ಅವ್ರಿಗೆ? ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ತಪ್ಪಿ ಯಾವ ಹುಡುಗರು ಮಾಡಿ ಬಂದಿಲ್ಲ ಅಂದ್ರೆ ಅವ್ರಿಗೆ ಏನ್ ಶಿಕ್ಷೆ? ವಾಪಸ್ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಬರ್ಬೇಕು. ಹಿಂಗ ನಡೆದಿತ್ತು 4-5 ವರ್ಷ. ಒಂದ್ ದಿವ್ಸ ಶಾಲ್ಯಾಗ ಕೇಳಿದೆ, ಯಾರ್ಯಾರು ನಮಸ್ಕಾರ ಮಾಡಿ ಬಂದಿರೋ? ಎಲ್ಲರೂ ಕೈ ಎತ್ತಿರಿ. ಎಲ್ಲರೂ ಶಬಾಷ್ ನಡೀರಿ ಅಂತ ಹಾಲು ಕುಡಿಯಕ್ಕೆ ಹುಡುಗರ್ನ ಬಿಟ್ಟು ಹಾದಿ ಕಡೆ ನಾವು ಹಾದಿ. ಹಿಂಗ ಹಾದಿತ್ತು. ಒಬ್ಬ ಮನುಷ್ಯ ಹೊಂಟಿದ್ದ, ಅವನ ಮಗಳು ನಮ್ಮ ಶಾಲ್ಯಾಗಿದ್ದ. ಏನಪ್ಪಾ ಆರಾಮದಿ, ನ್ಯಾರೆ ಆಯ್ತು, ನಾಷ್ಟ ಆಯ್ತು, ಎಲ್ಲ ಆಯ್ತು. ನಾ ಅವನು ಏನು ಕೇಳಿದೆ, ಮತ್ತು ಮಗಳು ನಮಸ್ಕಾರ ಮಾಡಿ ಬಂದಾಳೇನು ಅಂತ ಕೇಳಿ. ಅವ ಏನನ್ಬೇಕು ಹೇಳಿ? ಸರ್ ಹೊಸದ ಕೇಳಿದ್ರಲ್ಲ, 4ನೇತೆ, ಅವನ ಮಗಳು 4ನೇತೆ. ನನಗೆ ಹೆಂಗೆ ತಾಪಾಗಿರ್ಬೇಕು ಹೇಳಿ? 4 ವರ್ಷ 4ನೇತೆ ದಮ್ಮಂದೆ ನಾವು ನಿಲ್ ಬಾ ಅಂತ ಕರೆಸಿದೆ. ಆಕೆ ಹೆಗಲ ಮೇಲೆ ಕೈ ಹಾಕಿ ಕಿವಿ ಹಿಂಡಿ ಎಲ್ಲ. ಕಿವಿ ಹಿಂಡುವುದಿಲ್ಲ, ಹೊಡೆಯಂಗಿಲ್ಲ. ಹೊಡೆದ್ರು ಜೈಲಿಗೆ ಹಾಕ್ತಾರೆ ಮಾಸ್ತರ್. ಮತ್ತು ಮಾಸ್ತರ್ ಯಾಕೆ ಹೊಡ್ಯಕ್ಕೆ ಹೋಗೋರು? ಹೋಗ ಕಡೆ ಹಾಳು. ಭಾಳ ಕಷ್ಟ ಇದೆ, ಸಮಯ ಇಲ್ಲ. ಏನವ ದಿನ ಶಾಲ್ಯಾಗ ಕೇಳ್ದಾಗ ಕೈ ಎತ್ತಿ ಕಾಲು ಬಿದ್ದು ಬಂದ್ಯಾ ಅಂತ. ಮತ್ತು ನಿಮ್ಮ ಅಪ್ಪನ ಕೇಳಿದೆ ನಾ, ಇಲ್ಲೇ ಅದಾನವ. ಮತ್ತು ನಿಮ್ಮಪ್ಪ ಅಂದ, ಒಂದೂ ದಿನ ನಮಸ್ಕಾರ ಮಾಡಿಲ್ರಿ, ಇದೇನು ಹೊಸಾದ ಹೇಳಿದ್ರಿ? ಆ ಹುಡುಗಿ ನಾವೆಲ್ಲ ಹಿರಿಯರು ವಿಚಾರ ಮಾಡ್ಬೇಕಂತ ಅದನ್ನು ಮಾತು ಹೇಳಿದ್ಲು. ಆಕೇನಂದು ಗೊತ್ತಾ? ಸರಿ, ನೀವು ಯಾವಾಗ ಹೇಳ್ತಿರಲ್ಲ ಅವಾಗ ನನ್ನ ಮನಸ್ಸಿನಾಗ ನಮ್ಮಪ್ಪ ಕಾಲು ಬೀಳ್ಬೇಕಂತ ಮನಸ್ಸಿನಾಗ ಬರ್ತೈತೆ ಖರೆ. ಆದ್ರೆ ನಮ್ಮಪ್ಪ ಅವ್ರಪ್ಪ ನಮಸ್ಕಾರ ಮಾಡಿದ್ದು ನಾವು ಒಮ್ಮೆ ನೋಡಿಲ್ಲ. ನೀವು ಎದಕ್ಕೆ ಚಪ್ಪಾಳಿ ಬಾರಿಸಿದ್ರೆ ದೇವರಿಗೆ. ನಮ್ಮ ಮಕ್ಕಳ ಕಣ್ಣಿಗೆ ಎಂಥ ಚಿತ್ರ ಬೀಳಾಕತ್ತಾವಂದ್ರ ಅವ್ರ ಕನಸೆಲ್ಲ ನುಚ್ಚು ನೂರಾಗಂತ ಚಿತ್ರ ಬೀಳಾಕತ್ಯಾವ. ಅಪ್ಪ ಆದವ ನಾ ಚಲೋ ಇದ್ರ, ನಾ ಚಲೋ ಕೆಲಸ ಮಾಡಿದ್ರ, ನಾ ಚಲೋ ಮಾತಾಡಿದ್ರ ನನ್ನ ಮಗಳು ಯಾಕೆ ಕೆಟ್ಟ ಕೆಲಸ ಮಾಡ್ತಾರೆ ಹೇಳಿ? ನಮ್ಮ ಒಂದು ರೀತಿ ರಿವಾಜು ಬೇಕಲ್ಲ, ಮನೆಯಾಗ ಒಂದು ಪದ್ಧತಿ ಬೇಕಲ್ಲ, ಒಂದು ನಂಬಿಕೆ, ಒಂದು ಆಚರಣೆ, ಒಂದು ನಡತೆ ಬೇಕಲ್ಲ. ಇಲ್ಲ, ಇದೆಲ್ಲ ಹಿಂದೆ ಸರಿದಿದ್ದಕ್ಕೆ ಸಮಾಜ ಕ್ಷುದ್ರ ಆಗೈತಿ, ಕ್ಷೋಭೆ ಒಳಗಾಗೈತಿ. ದಿಕ್ಕು ತಪ್ಪಿದ ಹಡಗಿನಂಗ ಯದ್ವಾ ತದ್ವಾ ತೇಲಾಡಕ್ ಚಾಲುವಾಗೈತಿ ಸಮಾಜ. ಅದಕ್ಕೆ ಬಸವಣ್ಣವ್ರಂತಾರ, ಸತ್ಯ, ಶೌಚ, ನಿತ್ಯ ನೇಮವ ತಪ್ಪದೇ ಬಿಟ್ಟು ಬಿಡಲಾರದೆ ಮಾಡ್ಬೇಕು. ಇಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ಹೊರಗೆ ಬಾಂಡಿ ತೊಳೆದಂಗ ಆಗ್ತೀವಿ. ಹೊರಗೆ ಬಾಂಡಿ ತೊಳೆದ್ವಿ, ಒಳಗೆ ಮುಸುರಿ ಇತ್ತು ಅಂದ್ರೆ ಬಾಂಡಿ ತೊಳ್ಯಾಕ ಬಳಸಿದ ನೀರ್ದಂಡ, ಬಾಂಡಿ ತೊಳೆದಿದ್ದ ಶ್ರಮದಂಡ ಆತು, ನೀರ್ದಂಡ ಆತು. ಬಾಂಡಿ ಮುಸುರಿ ಹೋಗಲಿಲ್ಲ, ಆಯುಷ್ಯ ಹೋಯ್ತು, ಶ್ರಮ ಹೋಯ್ತು, ತಿಳುವಳಿಕೆ ಬರಲಿಲ್ಲ. ಅದಕ್ಕೆ ನಿಮಗೆಲ್ಲ ನಂದು ಪ್ರಾರ್ಥನಾ ಏನು ಅಂದ್ರೆ, ಪ್ರಪಂಚ ಏನಾರ ಮಾಡ್ಕೊಳ್ಳಿ, ಪ್ರಪಂಚ ಹೆಂಗಾರ ನಡ್ಕೊಳ್ಳಿ, ನಾವು ಹೆಂಗದೀವಿ ಅಂತ ಮೊದಲು ವಿಚಾರ ಮಾಡ್ಬೇಕು, ವಿಮರ್ಶೆ ಮಾಡ್ಬೇಕು, ತಪಾಸ್ ಮಾಡ್ಕೋಬೇಕು. ನಾವು ತಿದ್ದುಕೊಳ್ಳಿಲ್ಲ ಅಂದ್ರೆ ನಾವು ಮುಳುಗುತ್ತೈತಿ. ಇನ್ನೇನು ಹೇಳಿ, ನಾವು ತಿದ್ದಿಕೊಳ್ಳಿಲ್ಲ ಅಂದ್ರೆ ನಾವು ಮುಳುಗುತ್ತೈತಿ. ತಿದ್ದಿಕೊಳ್ಳಾಕನ ಭಗವಂತ ಒಂದು ಅವಕಾಶ ಕೊಟ್ಟ. ಸೊಡ್ಡಳ ಬಾಚರಸರು ಅಂತ ಒಬ್ರು ಶರಣರಿದ್ರು 12ನೇ ಶತಮಾನದಾಗ. ಬಸವಣ್ಣವ್ರದ್ದು ಭಾಂಡಾರ ಇತ್ತಲ್ಲ, ಆ ಭಾಂಡಾರ ಕಾಯೋ ಕೆಲಸ ಮಾಡ್ತಿದ್ರು. ಅವ್ರದ್ದೊಂದು ವಚನ ಇದೆ, ಬಹಳ ಚಂದ ವಚನ ಇದೆ. ಎಂಥ ಕಟು ಪದಗಳನ್ನು ವಚನದಾಗ ಬಳಸ್ಯಾರವ್ರಂದ್ರ ಹೌದಲ್ಲ ಅಂತ ಅನಿಸ್ಬಿಡ್ತದ ನಮಗೆ. ನಾವು ಏನ್ ಮಾಡಾಕತ್ತೀವಿ ಅನಿಸ್ಬಿಡ್ತದ.
ಚಂದವಾದ ದೇಹ ವಿಚ್ಛಂದವಾಗುವ ಮುನ್ನ ತಂದೆ ಸ್ವಡ್ಡಳಂಗೆ ಶರಣೆಂದು ಬದುಕಿದೆನು. ಅವ್ರ ವಚನ ಇದೆ. ಹಂದಿಯಾಗದೆ ವಚನ, ಹಂದಿಯಾಗದೆ, ಸ್ವಣಗನಾಗದೆ, ಮೃಗವಾಗದೆ, ಪಕ್ಷಿಯಾಗದೆ ಚಂದವಾಯಿತು ಚಂದವಾಯಿತು. ಕುರಿಯಾಗದೆ, ಬಳ್ಳವಾಗದೆ, ಕತ್ತೆಯಾಗದೆ ಚಂದವಾಯಿತು ಚಂದವಾಯಿತು. ಏನ್ ಮಾತ್ರಿ ತಿಳಿತವಲ್ಲ ಇವು ಶಬ್ದ ನಿಮಗೆ. ಹಂದಿ ತಿಳಿತೋ ತಿಳಿಲಿಲ್ಲ, ಸ್ವಣಗ ಏನ್ರ ಹೇಳಿಲ್ಲ, ಮೂರ ತಿಳಿತೋ ತಿಳಿಲಿಲ್ಲ. ಸ್ವಣಗ ಅಂದ್ರೆ ನಾಯಿ. ನಾಯಿ ನಾಯಿನ ಪಲ್ಲಕ್ಕಿ ಮೇಲೆ ಕುಂಡ್ರಿಸಿದ್ರು ಊರ್ ಹೊರಗೋಯಿಂದ ಎಲ್ಲಿ ಜಿಗಿತಿತ್ತು ನಿಮ್ಗೆ ಗೊತ್ತಿಲ್ಲ. ಅದನ್ನ ಹೇಳ್ತಾರೆ ಬಾಚರಸ್. ಏನೋ ಗೊತ್ತಿಲ್ಲ, ಹಿಂದ್ ಒಂದು ಕಾಲಕ್ಕೆ ನಾವು ಯಾವ ಜನ್ಮದಾಗಿದ್ವಿ ಏನೋ, ಆ ಜನ್ಮದ ವಾಸನ ಎಲ್ಲ ಈ ಶರೀರದಾಗ ಉಳಿದಿತ್ತು ಅಂದ್ರೆ ಮನಸ್ಸು ನಿರ್ಮಲ ಆಗೋದಿಲ್ಲ. ಮನಸ್ಸು ನಿರ್ಮಲ ಆಗಲಿಲ್ಲ ಅಂದ್ರೆ ಜೀವನ ಮಂಗಲಮಯ ಆಗೋದಿಲ್ಲ. ಜೀವನ ಮಂಗಲ ಆಗ್ಬೇಕಂದ್ರೆ ಮನಸ್ಸು ನಿರ್ಮಲ ಇರಬೇಕು ಅಂತ ಹೇಳ್ತಾರೆ ಸ್ವಡ್ಡಳ ಬಾಚರಸ್. ಹಿಂದಿನ ಜನ್ಮದ ಪರಿಯಲ್ಲಿ ಮಾನವನಾಗಿ ಹುಟ್ಟಿ ಚಂದವಾಯಿತು ಚಂದವಾಯಿತು. ಚಂದವಾದ ದೇಹ, ಇಷ್ಟು ಚಂದ ಶರೀರ ಐತಲ್ಲ, ವಿಚ್ಛಂದವಾಗದ ಮುನ್ನ, ಕೊಳತು ಹೋಗೋದಕ್ಕಿಂತ ಮುಂಚೆ, ಕೆಟ್ಟು ಹೋಗೋದಕ್ಕಿಂತ ಮುಂಚೆ, ರೋಗ ಬಂದು ಸುಟ್ಟು ಹೋಗೋದಕ್ಕಿಂತ ಮುಂಚೆ ನೆಟ್ಟನ ದಾರಿಯೊಳಗೆ ನಡೀತೀನಿ ಅಂತ ಸ್ವಡ್ಡಳ ಬಾಚರಸ್ ಹೇಳ್ತಾರೆ. ಗೊತ್ತೈತಿ ಇದು ಕೆಟ್ಟ ಹೋಗ್ತೈತಿ ಒಂದ್ ದಿವ್ಸ. ಇದನ್ನ ಇಟ್ಟು ಬರ್ತಾರ ಇಲ್ಲ ಸುಟ್ಟು ಬರ್ತಾರ, ಬರೋಬರೈತಿಲ್ಲೋ? ಇದನ್ನ ಇಟ್ಟು ಬರ್ತಾರ ಇಲ್ಲ ಸುಟ್ಟು ಬರ್ತಾರ. ಇಟ್ಟು ಬರೋ ಸುಟ್ಟು ಬರೋ ಶರೀರನ ನೆಟ್ ಉಪಯೋಗ ಮಾಡಿಕೊಳ್ಳಿಲ್ಲ ಅಂದ್ರ ಭಗವಂತ ಕೊಟ್ಟ ಮತಿ ಏನು ಕಿಮ್ಮತ್ತೈತಿ ಹೇಳಿ. ಅದಕ್ಕೆ ನಾವು ನಮ್ಮ ಜೀವನದೊಳಗಡೆ ಒಳ್ಳೆ ವಿಚಾರ, ಒಳ್ಳೆ ಮಾತು, ಒಳ್ಳೆ ಕೃತಿ ಏನೇನ್ ಮಾಡ್ಬೇಕು ಹೇಳಿ? ಏನೇನ್ ಮಾಡ್ಬೇಕು ಹೇಳಿ? ಹೇಳ್ರಿ. ನಾ ಮಠದ ಸ್ವಾಮಿ ಅಲ್ರಿ, ಶಾಲೆಗ ಸರ್ ಮುಂದೆ ಕೂತಾರೆ ಹೇಳೋದ ಮುಗಿಯಂಗಿಲ್ರಿ ಪಾಠ. ಏನೇನ್ ಮಾಡ್ಬೇಕು ಹೇಳ್ರಿ? ಚಲೋ ಮಾತಾಡೋದು, ಚಲೋ ಕೆಲಸ ಮಾಡೋದು, ಚಲೋ ವಿಚಾರ ಮಾಡೋದು. ಕರ್ಕೆ ಬೇಕೋ ಮಾಡಿ ನೋಡ್ರಿ, ಜೀವನ ಎಷ್ಟು ಸಂತೋಷದಿಂದ ಕೂಡಿರ್ತೈತೆ ಅಂತ ಹೇಳಿ. ಚಲೋ ವಿಚಾರ ಮಾಡಕ್ಕೆ ನಮ್ಗೆ ಖರ್ಚಾಗೋದಿಲ್ಲಲ್ಲ, ಆಗುದಿಲ್ಲಲ್ಲ. ಚಲೋ ಕೆಲಸ ಮಾಡಕ್ ನಮ್ದೇನು ಖರ್ಚಾಗ್ತದೆ? ಚಲೋ ಮಾತಾಡಕ್ಕೆ ಏನ್ ಖರ್ಚಾಗ್ತೈತಿ ಹೇಳ್ರಿ? ಹಳ್ಳ್ಯಾಗ ಮಾತು ಹೇಳ್ತಾರ, ಬೆಲ್ಲಿಲ್ಲಂದ್ರು ನಿಮ್ದು ಹಳ್ಳಿ ಎಂಬ ಬೆಲ್ಲಿಲ್ಲಂದ್ರು ಬೆಲ್ಲದಂಥ ಮಾತಿರ್ಬೇಕು. ಎಷ್ಟು ಚಂದ ಹೇಳ್ಯಾರ ಹಿರಿಯರು. ಅದಕ್ಕೆ ಬಹಳ ಸಂತೋಷ ಆಯ್ತು. ಬರೋದಂಥ ಊರಿನ್ಯಾಗ ಇಲ್ಲಿ ಹಿರಿಯರು, ತರುಣರು ಎಲ್ಲರೂ ಸೇರಿ ಒಂದು ಸುಂದರವಾದ ಮಂದಿರವನ್ನ ಕಟ್ಟಿ, ಮಂದಿರದೊಳಗೆ ಮಹಾದೇವನನ್ನ ಕೂಡಿಸಿ, ಶ್ರಾವಣವನ್ನು ನೆಪ ಮಾಡಿ 4 ದಿನ ಎಷ್ಟು ಪ್ರವಚನ, ಎಷ್ಟು ದಿವಸ ಐತಿ ಪ್ರವಚನ? ಎಷ್ಟು ದಿವಸ ಐತಿ ಪ್ರವಚನ? ಎಷ್ಟು ದಿವಸ ಐತಿ? 5 4 ತಪ್ಪಿನ ಯಾರ ಮುಂದೆ ಅಂದಿಗಿಂದಿರಿ 4 ತಾಸು 4 ದಿವಸ ಪ್ರವಚನ ಕೇಳ್ತೀರಿ ನೀವು. 365 ದಿವಸದಾಗ 4 ತಾಸು ಪ್ರವಚನ. ಹೆಂಗೈತಿ ನೋಡ್ರಿ ಜೀವ. ಮಂದಿ ಮುಂದೆ ಹೇಳ್ಬೇಡ್ರೆ ನಾವು 1 ದಿವಸ ಪೂರ್ತಿ ಪ್ರವಚನ ಕೇಳಿ ನಗ್ತಾರ. ಯಾಕೆ ಅವ್ರು ಹಿಂಗೆಲ್ಲ ಮಾಡಿರೋದು? ನೀವೆಲ್ಲ ವಿಚಾರ ಮಾಡಿ ಒಂದು 4 ದಿನ ಸಂಜೆ ಹೊತ್ತು ಇಲ್ಲಿ ಸತ್ಸಂಗ ಮಾಡೋ ಆಲೋಚನೆಯನ್ನು ಮಾಡಿದ್ದೀರಿ. ಇದು ಸ್ವಂತ ಜೀವನದೊಳಗೆ ಆಚರಣೆಯೊಳಗೆ ಬರಬೇಕು, ಅನುಸರಣೆಯೊಳಗೆ ಬಂತು ಅಂದ್ರೆ ನಮ್ಮ ಬದುಕು ಬಂಗಾರ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ಇದ್ರ ಜೊತೆಗೆ ಇಲ್ಲೇನು ಸಣ್ಣ ಸಣ್ಣ ಮಕ್ಕಳು ಕೂತಿದಾರಲ್ಲ, ಇವರಿಗೆಲ್ಲ ಒಳ್ಳೆ ಶಿಕ್ಷಣ, ಒಳ್ಳೆ ಸಂಸ್ಕಾರ ಎರಡು ಬಹಳ ಅಗತ್ಯ.